ದುಷ್ಟರಿಗೆ ಸಿಂಹ ಸ್ವಪ್ನವಾಗಿ, ಯುವಕರ ಪಾಲಿನ ಹೀರೋ ಆಗಿ, ಅಸಹಾಯಕರಿಗೆ ಆಶಾದೀಪವಾಗಿದ್ದ ಮಹಾನ್ ಚೇತನ ದಿವಂಗತ ಡಿ.ಕೆ. ರವಿ ಅವರು. ಇವತ್ತು ಡಿ.ಕೆ. ರವಿ ಅವರ ಹುಟ್ಟುಹಬ್ಬ. ಆದರೆ ಆ ಖುಷಿಯನ್ನ ಅನುಭವಿಸೋದಕ್ಕೆ ಡಿ.ಕೆ. ರವಿ ಅವರು ಇವತ್ತು ನಮ್ಮೊಂದಿಗಿಲ್ಲ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಡಿ.ಕೆ. ರವಿ ಅವರು ಮೃತಪಟ್ಟಂತಹ ಸಂದರ್ಭದಲ್ಲಿ ಇಡೀ ದೇಶದ ಜನ ನಮ್ಮ ಮನೆಯ ಒಬ್ಬ ಸದಸ್ಯನೇ ಮೃತಪಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಮಮ್ಮಲ ಮರಗಿದ್ರು, ಕಣ್ಣೀರು ಹಾಕಿದ್ರು. ಅವರೆಲ್ಲರೂ ಆ ಪರಿ ಸಂಕಟ ಪಡೋದಿಕ್ಕೆ, ಅಳೋದಿಕ್ಕೆ ಮುಖ್ಯ ಕಾರಣ ಅವರು ಅತ್ಯಲ್ಪ ಅವಧಿಯಲ್ಲಿ ಮಾಡಿದಂತಹ ಜನಪ್ರಿಯ ಕಾರ್ಯಕ್ರಮಗಳಾದರೆ, ಮತ್ತೊಂದು ಬಹಳ ಪ್ರಮುಖವಾಗಿ ಡಿ.ಕೆ. ರವಿ ಅವರ ಕುಟುಂಬ, ಆ ಕುಟುಂಬದಲ್ಲಿ ಬೆಳೆದು ಬಂದು IAS ಆಫೀಸರ್ ಆಗಿ ಎಲ್ಲರಿಗೂ ಮಾದರಿಯಾದಂತಹ ಬಗೆ. ಬನ್ನಿ ಹಾಗಿದ್ರೆ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಡಿ.ಕೆ. ರವಿ ಅವರು ಬೆಳೆದು ಬಂದ ಹಾದಿ, ಜೊತೆಗೆ ಅವರ ಸಾಧನೆಯ ಹಾದಿಯಲ್ಲಿ ಇದ್ದಂತಹ ಕಲ್ಲು ಮುಳ್ಳುಗಳು ಯಾವ್ಯಾವು, ಜೊತೆಗೆ ಗೌರಮ್ಮನವರು ಎಷ್ಟು ಕಷ್ಟಪಟ್ಟು, ಅಷ್ಟು ಬಡತನದಲ್ಲಿಯೂ ತಮ್ಮ ಮಗನನ್ನ ಕಷ್ಟಪಟ್ಟು ಓದಿ ಬೆಳೆಸಿ ಅಷ್ಟು ದೊಡ್ಡ IAS ಆಫೀಸರನ್ನಾಗಿ ಮಾಡಿದ್ರು. ಈ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ನನ್ನ ಮಗ ನಾನ್ ಶಿಲ್ಪಾ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಇದೇ ರೀತಿಯಾದಂತಹ ಸಂಕಟ, ನೋವನ್ನ ಡಿ.ಕೆ. ರವಿ ಅವರ ತಾಯಿ ಗೌರಮ್ಮನವರು ಕೂಡ ಅನುಭವಿಸ್ತಾ ಇದ್ದಾರೆ. ಇವತ್ತು ಡಿ.ಕೆ. ರವಿ ಅವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ತಮ್ಮ ಮಗನ ಸ್ಫೂರ್ತಿದಾಯಕ ಬದುಕಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋದಿಕ್ಕೆ ಇವತ್ತು ಸ್ವತಃ ಗೌರಮ್ಮನವರೇ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಡಿ.ಕೆ. ರವಿ ಅವರ 37ನೇ ಹುಟ್ಟುಹಬ್ಬ. ಆದರೆ ಆ ಖುಷಿ ಅನುಭವಿಸೋದಕ್ಕೆ ರವಿ ಅವರಿಲ್ಲ. ನಮಗೂ ತುಂಬ ಬೇಜಾರಾಗ್ತಿದೆ. ಒಬ್ಬ ತಾಯಿಯಾಗಿ ಅದಕ್ಕಿಂತ ಹೆಚ್ಚು ನೋವು, ಸಂಕಟ ನಿಮಗೆ ಖಂಡಿತವಾಗ್ಲೂ ಆಗ್ತಿರತ್ತೆ. ಡಿ.ಕೆ. ರವಿ ಅವ್ರ 36ನೇ ಬರ್ಡೇ ಹೇಗಿತ್ತು ಅಮ್ಮ? ಲಾಸ್ಟ್ ಇಯರ್ ಬರ್ಡೇನಲ್ಲಿ ಬಂದಿದ್ರ ಅವರು ಮನೆಗೆ? ಹೇಗೆ ಬಂದಿದ್ರು? 13ನೇ ತಾರೀಕು ಒಂದು ದಿವಸ ನಮ್ಮೂರಲ್ಲಿ ಮುನಿಯಪ್ಪನ ಹಬ್ಬ ಮಾಡಿದ್ದು. 2ನೇ ತಿಂಗಳು ನಮ್ಗೆ ಅದು ಇದು ಅಂತ ಬರೋದ ಬಂದು 13ನೇ ತಾರೀಕಿನ ದಿನ 4 ಗಂಟೆಗೆ, 3:15, 4 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆಗಿಂತ ಇದ್ದು ಮಾತಾಡಿ ಬಾವ ಕುತ್ಕೋ ಮಗ್ಳಿಗೆ ಅಂತ 2-3 ಸತಿ ಕರೆದ್ರು. ಊಟಕ್ಕೆ ಕೊಡ್ತಾವೆ ನೀರಪ್ಪ ಅಂದೆ. ಹಂಗೆ ಒಂದು 5 ನಿಮಿಷ ಕೂತಿದ್ದೆ, ಜೊತೇಲಿ ಮಾತಾಡ್ದು. ಬಾರಣ್ಣ ಕೂತ್ಕೋ. ಅವ್ರ ಅಣ್ಣನೂ ಕರೆದ, ನಮ್ಮನ್ನೂ ಕರೆದ, ಅವ್ರ ಅಪ್ಪನ, ಎಲ್ಲರೂ ಜನಗಳೆಲ್ಲ ಬಂದು ತುಂಬಿಕೊಂಡ್ರು. ಹಬ್ಬ ಮಾಡಿದ್ವಲ್ಲ, ಅವರೆಲ್ಲರ ಜೊತೆನೂ ಮಾತಾಡಿದ್ರು. ಆಮೇಲೆ ನಾನು ಊಟಕ್ಕೆ ಕೊಡೋಕ್ಕೆ ಬಂದವ್ರಿಗೆ ಹೋದವ್ರಿಗೆ ಸಾರು ಬಿಡೋದು ನಾನೇ ಎಲ್ಲ ಕೊಡೋಕ್ಕೆ ಹೋಗಿದ್ದೆ. ಆಮೇಲೆ ಹೋಗೋ ಸಮಯದಲ್ಲಿ ಆಚೆಗಿಂಟ ಹೋದೆ. ಬರ್ತೀನಿ ಕಣವ, ಸರಿಯಾಗಿ ಓಡಿಸಲ್ಲ ಡ್ರೈವರು ಗಾಡಿಯ, ಒಯ್ತೀನಿ ಅಂದ್ಬಿಟ್ಟು ಬಂದರು. ಅದೇ ಲಾಸ್ಟು. ಇನ್ನು ನೆಕ್ಸ್ಟ್ ತಿಂಗಳಿಗೆ 16ನೇ ತಾರೀಕಿಗೆ 10ನೇ ತಾರೀಕಿನ ದಿನ ನಾನು ಮಾತಾಡಿದೆ 12 ಗಂಟೆಲಿ. 12 ಕಾಲ ಆಗಿತ್ತು. ಫೋನ್ ಮಾಡಿದೆ. ಯಾಕವ್ವ ಅಂದ. ಏನಪ್ಪ ಅಂದೆ. ಚೆನ್ನಾಗಿದ್ದೀಯವ್ವ ಅಂದ. ಹ್ಞೂ ಕಣಪ್ಪ ಚೆನ್ನಾಗಿದ್ದೀನಿ. ನಾಷ್ಟ ಮಾಡ್ದೇನವ? ಮಾಡಿದೆ ಕಣಪ್ಪ, ಚೆನ್ನಾಗಿದ್ದೀನಿ ಕಣೋ. ನೀನು ಹೆಂಗಿದ್ದೀಯೋ ಅಂದೆ. ಆರಾಮಾಗಿದ್ದೀನಿ ಕಣವ ನಾನು, ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ, ನೀನು ಚೆನ್ನಾಗಿರವ, ನಾನು ಆರಾಮಾಗಿದ್ದೀನಿ. ಬರಲ್ವಪ್ಪ ಹಬ್ಬಕ್ಕೆ? ಇಲ್ಲ, ಯಾವತ್ತಾದರೂ ಒಂದಿನ ಬಂದ್ರೆ ಆಯಿತು ಬಿಡವ, ಇವತ್ತೇ ಏನು ಬರಬೇಕು, ನನಗೆ ತುಂಬ ಬಿಸಿ ಕೆಲಸ ಜಾಸ್ತಿ. ಈಗ 3 ತಿಂಗಳಿಂದ ಯಾವ ಕೆಲಸ ಮಾಡ್ತಾವನೇ ನನ್ನ ಮಗ. ಹಬ್ಬಕ್ಕೆ ಬಂದಿದ್ದೆ ಲಾಸ್ಟ್. ಹಬ್ಬಕ್ಕೆ ಬಂದಿದ್ದೆ ಲಾಸ್ಟ್. ಮತ್ತೆ 13ನೇ ತಾರೀಕಲ್ಲಿ ಬಂದಿದ್ದೆ ಲಾಸ್ಟು. ಅವ್ರು ತೀರೋಗೋದಕ್ಕೆ 1 ತಿಂಗಳ ಮೇಲೆ ಒಂದು 6-7 ದಿವಸ ಆಗಿತ್ತು ಅವ್ರು ಬರೋದಕ್ಕೆ. ಬರೋರು 1.5 ತಿಂಗಳು 2 ತಿಂಗಳಿಗೆ ಬರೋಕ್ಕೆ ಲೀವೇ ಇಲ್ವಲ್ಲ. ಅಯ್ಯಪ್ಪನಿಗೆ ಎಲ್ಲಿ ಬರ್ತಾರೆ? ನಾನೇ ಬರೋನಿ. ನಾನೇ 10ನೇ ತಾರೀಕಿನ ದಿನ ಬರ್ತೀನಿ ಅಂದರು ಸೊಸೆ. ಅವತ್ತು ಬಂದುಬಿಟ್ಟಿದ್ರೆ ನಾನೇ ಹಾಜರಾಗಿ ಬಂದ್ಬಿಡೋನಿ ನನ್ನ ಮಗನ ತಕ್ಕೆ. ಹಂಗೆ ಕರ್ಕೊಬಂದ್ಬಿಟ್ಟಿದ್ರೆ ನನ್ನ ಮಗನ ಉಳಿಸ್ಕೊಳ್ಳೋನೇನೋ ನಾನು. 10ನೇ ತಾರೀಕಿನ ತಂದ ಮನೆ ಒಳಗೆ ಬಿಸಾಕ್ಬಿಟ್ಟಿದ್ರೆ ನನ್ನ ಗಂಡನ್ನ, ಅವಳೆಲ್ಲರೂ ಇರಲಿ
ತಿರ್ಗಾಡ್ಕೊಂಡು ನನ್ನ ಮಗನ ಹತ್ರ ನಾನು ಇರೋನಿ ಕಣವ. ಕೋಲಾರದಲ್ಲಿ ಸುಮಾರು 7-8 ತಿಂಗಳಿದ್ದೆ. ಆತ್ಲಿಂದ ಬಂದಾಗ ಓಡೋಗೋ ನೀ ರೂಮಿಂದ ಹೆಂಡ್ರಿಲ್ದೇ ಇದ್ರೆ ಯಾಕವ್ವ ಅಂತ. ಏನಿಲ್ಲ ಕಣಪ್ಪ ಸುಮ್ಗೆ ಬಂದೆ. ನೀರು ಕೊಡೋರು ಮಸ್ತಂಗವ್ರಲ್ಲ, ನೀನು ಯಾಕೆ ಬತ್ತೀಯ? ಅವನ ಇದ್ರಿಗೆ ಓಡೋಗುವಂಗಿಲ್ಲ, ನಾನು ಅವನ ಹಿಂದೆ ಹೋಗುವಂಗಿಲ್ಲ. ಎಷ್ಟು ಜನದಿಂದಾರ ಆಗಲಿ ಅಷ್ಟು ಜನ ಅಲ್ಲಿ ಬೇಕು ಅಂತ ಅವರು ನನ್ನ ಹಿಂದೆ ತಿರುಗಾಡ್ತಾರೆ. ನೀನು ಅಷ್ಟು ದೂರದಲ್ಲಿ ಕೂತ್ಕೊಂಡು ರವಿ ಬಾರ್ಲಾ ಇಲ್ಲಿ ಅನ್ನು ಬತ್ತೀನಿ, ನೀನು ನನ್ನ ಹಿಂದೆ ಬರಬೇಡ ಕಣವ ಅಂತ ಹೇಳ್ಕೊಟ್ಟಿದ್ದ. ರವಿ ಯಾಕಿಷ್ಟು ಮೋಸ ಆಯ್ತಪ್ಪ ನಿನಗೆ ಮಗನೇ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಎಲ್ರಿಗೂ ಕೂಡ ಅಷ್ಟೇ ನೋವಿದೆ. ಯಾಕಂದರೆ DK ರವಿ ಅವರು ಒಬ್ಬ ಸಾಮಾನ್ಯ ಮನುಷ್ಯನ ಥರ ಇದ್ದರು. ಆದರೆ ಅವ್ರು ಮಾಡಿದ ಸಾಧನೆ ಇದೆಯಲ್ಲ, ಅದು ತುಂಬ ಅಸಾಮಾನ್ಯ. ಅದು ಹಾಗಾಗಿ ಅಂಥ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇದೆ. ಎಷ್ಟು ಕಷ್ಟಪಟ್ಟು ಅಷ್ಟು ದೊಡ್ಡ ಆಫೀಸರ್ ಆದರು ಅವರು, ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಅವ್ರಿಗೆ ಹೇಗೆ ಸಾಧ್ಯ ಆಯಿತು, ಇದೆಲ್ಲವನ್ನು ಕೂಡ ನೀವೇ ನಮಗೆ ತಿಳಿಸ್ಕೊಡ್ಬೇಕು. ಅವರ ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು? ಅಂದರೆ ಎಷ್ಟನೇ ವಯಸ್ಸಿಗೆ ಸ್ಕೂಲಿಗೆ ಸೇರಿಸಿದ್ರಿ ಅವ್ರನ್ನ? ಯಾವ ಸ್ಕೂಲಲ್ಲಿ ರವಿ ಅವರು ಓದಿದ್ದು ಅಮ್ಮ? ನಮ್ಮೂರಲ್ಲೇ 4ನೇ ತರಗತಿಗಿಂತ ಇತ್ತು. ಅಂದರೆ ಆವಾಗ ಅಂಗಳವಾಡಿ ಇರಲಿಲ್ಲ. ಒಂದು 3 ವರ್ಷಕ್ಕಿಂತ ಹೊಲ್ತಾಕ್ ಮನೆ ತಕ್ಕೆ ಎತ್ಕೊಂಡೇ ತಿರುಗಿದೆ ಹುಲ್ಲು ಸೊಪ್ಪು. ಈ ಮಗಳು ಮಗ ಇಬ್ಬರು ಸ್ಕೂಲ್ಗೆ ಹೋಗೋರು. ಇವರು ಬರೋ ಅಷ್ಟರೊಳಗೆ ಇವಳಿಗೆ 6 ವರ್ಷ, ಅವನಿಗೆ ಇವಳಿಗೆ 2ನೇ ಕ್ಲಾಸು, ಅವನು 1ನೇ ಕ್ಲಾಸು. 3 ವರ್ಷದವನು ಮಗ. ಇವನ್ನ ಸ್ಕೂಲಿಗೆ ಸೇರಿಸ್ಕೊತಿರ್ಲಿಲ್ವಲ್ಲ ಆಗ ಹಿಂಗೆ ಎಟ್ಟಗಬೇಕು ಕೈ, ಈಗಿನಂಗಲ್ಲ. ಕೈ ಕಿವಿ ತಕ್ಕೆ ಎಟ್ಕಿದ್ರೆ 5 ವರ್ಷ ತುಂಬ್ತು ಅಂತ ಸೇರಿಸ್ಕೊಳ್ಳೋರು. ಆಮೇಲೆ ಓದೆ. ಅವರಿಬ್ಬರು ಸ್ಕೂಲ್ಗೆ ಹೋಯ್ತಿದ್ರು. ನಮ್ಮ ಯಜಮಾನ್ರು ಕುರಿ ಮಡಗಿದ್ರು. ನಮ್ಮ ಮನೇಲಿ ಒಂದು ದನ, ಎಮ್ಮೆ, ಆಡು, ಇನ್ನು ಕಟ್ಟೆ ಬೇರೆ ಮನೆ ಮುಂದೆ. ಕಟ್ಟೆಗೆ ಹೊಂಟೋದನೇನೋ ಮಗ ಅಲ್ವೇ ಗೊತ್ತಾಗಲ್ಲ. ಅವಾಗ ತುಂಬಾ ಪುಟ್ಟ ಮನೆ ಇದ್ದಿದ್ದು ಅಲ್ವಾ? ಕಟ್ಟೆಗೆ ಹೊಂಟೋಗ್ಬಿಟ್ಟನೇನೋ ಅಂದ್ಬಿಟ್ಟು ಅವನು ಇರಿಕೊಂಡು ದನ ಎಮ್ಮೆ ಹಿಡ್ಕೊಂಡು ಹೊಲ್ದ ಕಡೆ ಹೋಗೋನಿ, ಮೇಯಿಸ್ಕೊಂಡು ಬರೋನಿ. ಒಂದು 3 ವರ್ಷ 4 ವರ್ಷಗೆ ಬೆಳಗಿಂಟ ಹಂಗೆ ಸಾಧನೆ ಮಾಡಿದೆ. ಆಮೇಲೆ ಈ ಸ್ಕೂಲು ಹೋಯ್ತಾ ಇರಬೇಕಾದ್ರೆ ಎತ್ಕೊಂಡು ಹೋದೆ. ಒಂದು ಯೋಚನೆ ಮಾಡಿದೆ. ಈ ಸ್ಕೂಲ್ ಇತ್ತು, ಪುಟ್ಟಿ ಸ್ಕೂಲು, ಊರೊಳಗೆ ಇತ್ತಾಗ. ಇನ್ನು ಅವ್ರು ಸೇರಿಸ್ದಾಗ ಊರೊಳಗಿತ್ತು. ಆಮೇಲೆ ಈ ಸ್ಕೂಲ್ ಹೊರಗಡೆ ಕಟ್ಟಿದ್ರು ಪಕ್ಕದಲ್ಲಿ. ಮಾಸ್ಟ್ರೇ ಅಂದೆ, ಏನು ಗೌರಮ್ಮರೇ ಅಂದರು. ಮತ್ತು ಮಗ ಎತ್ಕೊಂಡೋಗಿ ಎತ್ಕೊಬರೋಕ್ಕಾಗಲ್ಲ. ಆಮೇಲೆ 10 ಗಂಟೆ ಸ್ಕೂಲ್ ಆಗೋಯ್ತು. 2 ಟೈಮ್ ಈ ಸ್ಕೂಲ್ ಮಾಡ್ತಿದ್ದದ್ದು 1 ಟೈಮ್ಗಾಯಿತು. 10 ಗಂಟೆಗೆ ಕೂಡಿ 5 ಗಂಟೆಗೆ ಬಿಡೋ ಕೆಲಸ ಆಯಿತು. ಅವಾಗ ಕಣ 8 ಗಂಟೆಗೆ ಕೂಡ್ಬಿಡೋರು, 12 ಗಂಟೆಗೆ ಬಿಡೋರು, ತಿರುಗಿ 3 ಗಂಟೆಗೆ ಕೂಡೋರು. ಈ ಸ್ಕೂಲ್ ತೆಪ್ಪೋಯ್ತು. 10 ಗಂಟೆ ಕರೆಕ್ಟಾಗಿ ಕೂಡೋದು, 5 ಗಂಟೆಗೋ 4 ಗಂಟೆಗೋ ಬಿಡುವಂಗೆ ಮಾಡೋದು. ಅಲ್ಲಿ ಸ್ಕೂಲ್ ಎತ್ಕೋಯ್ತಾ ಇದ್ನಲ್ಲ, ಈ ಸ್ಕೂಲ್ ಮುಂದೆ ದೂರದಲ್ಲ, ನನಗೂ ಸಾಕಾಗೋಯ್ತು ಎತ್ಕೊಂಡು. ಅಷ್ಟು ದೂರ ನಡೆದ್ರೆ ಅಷ್ಟು ದೂರ ಎತ್ಕೋಬೇಕು. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗೋದು ಹೊಲ. ಗಿಡದೊಲ ಅಂತ ಹೋಯ್ತಿದ್ದು. ಆಮೇಲೆ ದನ ಕಟ್ಟಾಕ್ಬಿಟ್ಟು ಕೈಲಿ ಹಿಡ್ಕೊಂಡು ಕೂಗ್ದೆ. ಹುಡುಗ್ರೇನು ಜಾಸ್ತಿ ಹೋಯ್ತಿರ್ಲಾಗ ನಮ್ಗೆ ಈ ಸ್ಕೂಲ್ಗೆ ಬಂದರು. ಈಚೆಗೆ ಏನು ಗೌರಮ್ಮರೇ ಅಂತ. ಮಾಸ್ಟ್ರೇ ನೋಡಿ ಮಗವ ಎತ್ಕೊಂಡೋಗಿ ಎತ್ಕೊಬರೋಕ್ಕಾಗಲ್ಲ, 3 ವರ್ಷ ತುಂಬಿತು. ಇನ್ನೊಂದು 3-4 ತಿಂಗಳು ಹೋದ್ರೆ 3 ವರ್ಷ 4 ವರ್ಷಕ್ಕೆ ಬೀಳ್ತದೆ. ಮಗ ನಾನು ಸ್ಕೂಲಿಂದ ಇಸ್ತ್ರಿಯಿಂದ ಎಮ್ಮೆದ್ದನಿಂತ ಬರೋಗಿಂಟ ಒಂದ್ಸಟಿಗೆ ಈ ಸ್ಕೂಲಲ್ಲಿ ಮಡಿಕೊಳ್ಳಿ ಮಾಸ್ಟ್ರೇ ಅಂದೆ. ಆಯ್ತು ಬಿಟ್ಬಿಟ್ಟೋಗಿ ಗೌರಮ್ಮರೇ, ಏನು ಹಂಗೆಲ್ಲ ಮಾಡ್ಕೊಳ್ಳಲ್ಲ ತಾನೇನು. ಇಲ್ಲ ಕಂಡೀಷನು ಮಾತಾಡ್ತಾನೆ ಚೆನ್ನಾಗಿ, ಇಷ್ಟಕ್ಕೆಲ್ಲ ಕೇಳ್ತಾನೆ, ಅವನೇನು ಗಲೀಜು ಮಾಡ್ಕೊಳ್ಳಲ್ಲ ಅಂದೆ. ಮಕ್ಕಳು ಗಲೀಜು ಮಾಡಿಬಿಡ್ತವೆ, ನಾವು ಹೊಂಟೈತೀವಲ್ಲ ಅಂತ ಅಂದರು. ಆಮೇಲೆ ಅವ್ರ ಅಣ್ಣ ಬೇರೆ ಇದ್ರಲ್ಲ ಅಲ್ಲಿ, ಇಬ್ಬರು ಜೊತೆಲಿ ಇರ್ತಾರೆ, ಹೋಗು ಅಂತ ಬಿಟ್ಬಿಟ್ಟು ಓದೆ. ಆಮೇಲೆ ರೂಢಿ ಆಗ್ಬಿಟ್ಟೆ. ನಾನು ಹೊಲ್ತಕ್ಕೆ ಹೋಗುವಾಗ ಅಲ್ಲಿ ಬಿಟ್ಬಿಟ್ಟು ಹೋಗೋದು. ಒಂದು ಸ್ವಲ್ಪ ಅರ್ಧ ಗಂಟೆಗೆ ಫಸ್ಟೇ ಬಂದ್ಬಿಡೋನಿ ಅವನ ಅಲ್ಲಿ ಸ್ಕೂಲ್ಗೆ ಬಿಡೋಕೆ ಕೆರಿಕೊಂಡ್ಮೇಲೆ. ಒಂದು ಸಿಲೇಟು ತಕ್ಕೊಟ್ಬಿಡಿ ಗೌರಮ್ಮರಿ ಅಂದರು. ಒಂದು ಸಿಲೇಟ್ ತಕ್ಕೊಟ್ಬಿಟ್ಟೆ. ಆಮೇಲೆ ಬಳಪ ಕೊಡೋರು ಇಷ್ಟೊದ್ದ ಬರ್ಕೊಳ್ಳೋನು. ಅವನಿಗೇನು ಹೇಳ್ಕೊಡ್ಬೇಡಿ ಮಾಸ್ಟ್ರೇ, ನೀವು ಸುಮ್ಮನೆ ಕೂತಿರ್ಲಿ, ಅವನ ಆಮೇಲೆ ಸೇರ್ಸಿದ್ಮೇಲೆ ಬೇಕಾದ್ರೆ ನೀವು ಹೇಳ್ಕೊಡೋರಂತೆ ಅಂತ ಹೇಳ್ಬಿಟ್ಟು ಹೋದೆ.
ಆಮೇಲೆ ಒಂದು 5-6 ತಿಂಗಳು ಹಂಗೆ ಮಡಿಕೊಂಡಿದ್ರು. ಆಮೇಲೆ ಹಂಗೆ ನನಗೂ ಸರಾಗ ಆಯ್ತಲ್ಲ, ಮಗ ಕರ್ಕೊಬರಕ್ಕೆ ಹೊಂಟೋಗನ ಮೇಯಿಸ್ಕೊಂಡು ಬಿರ್ನು ಬಂದ್ಬಿಡೋನಿ. ಒಂದು ಅರ್ಧ ಗಂಟೆ ಮುಂಚಿತವಾಗ್ಲೇ ಬಂದ್ಬಿಡೋನಿ ಸ್ಕೂಲ್ ಬಿಡೋದಕ್ಕೆ. ಅಂದ್ರೆ ಸ್ಕೂಲ್ 4ನೇ ತರಗತಿ ತನಕ ನಿಮ್ಮೂರಲ್ಲೇ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು. ಆಮೇಲೆ ಒಂದು ಅಷ್ಟು ದಿವಸ ಆದ್ಮೇಲೆ ಸೇರ್ಸ್ಕೊಬಿಟ್ರು ಅವ್ರಯ್ಯ. ಸೇರ್ಸ್ಕೊಂಡು ಗೌರಮ್ಮರೇ ನನಗೆ 3 ಜನ ಹೆಣ್ಮಕ್ಳು, ಈ ಮಗನ ನನಗೆ ಕೊಟ್ಬಿಡು ಅಂದ್ರು. ಮಡಿಕೊಳ್ಳಿ ಅನ್ನೋ ಸಂಕಟಕ್ಕೆ ಓದಿಸ್ರಿ ಸ್ಕೂಲಲ್ಲಿ ಕುಂದರ್ಸ್ಕೊಳ್ರಿ ಮಾಸ್ಟ್ರೆ ನೋಡೋಣ, ಕೊಡೋದು ಬಿಡೋದು ಆಮೇಕೆ ಎತ್ತೋಳ್ ಮಕ್ಳು ಕೊಟ್ಟ ನೋಡಕ್ ತುಂಬಾ ಚೆನ್ನಾಗಿತ್ತು, ಮಗು ಆಕ್ಟಿವ್ ಆಗಿದೆ ಕೊಟ್ಟಾನೆ ಅಂದ್ಬಿಟ್ಟು ಮೇಷ್ಟ್ರಿಗೆ ಹೇಳ್ಬಿಟ್ಟು ನಾನ್ ತೆಪ್ಪಿಸ್ಕೋಬೇಕಲ್ಲ ಎತ್ಕೊತಿರ್ಗೋದ ಅಂದ್ಬಿಟ್ಟು ಹಂಗೆ ಕಾಲ ಮಾಡಿದೆ. 3 ವರ್ಷ ತುಂಬತ್ತು ಮೊದ್ಲೇನೆ ಸೇರ್ಸ್ಕೊಬಿಟ್ರು ಸ್ಕೂಲ್ಗೆ. ಅವ್ನು ಹುಟ್ಟಿದ್ದು 3ನೇ ತಿಂಗಳು, ಅವರು 6ನೇ ತಿಂಗಳು ಡೇಟ್ ಹಾಕೊಂಡು ಅವರೇ ಸೇರ್ಸ್ಕೊಬಿಟ್ರು. ನಮ್ಮ ಹೆಸರುಗಳೆಲ್ಲ ಕಂಡಿದ್ರಲ್ಲ ಬರ್ಕೊಂಡು. ಈಗ 3ನೇ ತಿಂಗಳು ಅವ್ನು 10 ತಿಂಗಳೇ ಡೇಟ್ ಅವ್ನು ಹುಟ್ಟದ್ದು. ಈಗ 6ನೇ ತಿಂಗಳು ಡೇಟ್ ಹಾಕವ್ರೆ ಸ್ಕೂಲಲ್ಲಿ. 36 ವರ್ಷ ಇದು ತುಂಬಾ 6ಕ್ಕೆ ಬೀಳ್ತದೆ. ಓಕೆ, ಈಗ 4ನೇ ತರಗತಿ ತನಕ ನಿಮ್ಮೂರಲ್ಲೇ ಗವರ್ಮೆಂಟ್ ಸ್ಕೂಲಲ್ಲೇ ಓದ್ದ. 4ನೇ ತರಗತಿಗಿಂತ ಓದ್. ಅಷ್ಟೇನಾ ನಿಮ್ಮಲ್ಲಿ ಸ್ಕೂಲ್ ಇತ್ತಿದ್ದು? ಅಂದ್ರೆ 5ನೇ ತರಗತಿ ಇರ್ಲಿಲ್ಲ? ಇಲ್ಲ, ಇವಾಗ ಇದಾಗದೆ. ಆಮೇಲೆ ಎಲ್ಲಿ ಸೇರಿಸಿದ್ರಿ? ಅದಾಯ್ತಲೇನೆ ಬಂಡಳ್ಳಿ. ಅಲ್ಲಿ 5ರಿಂದ ಹಿಡ್ದು 7 ಗಂಟ ಬಂಡಳ್ಳಿ, ಒಂದು 2 ಕಿಲೋಮೀಟ್ರು 3 ಕಿಲೋಮೀಟ್ರ್ ಆಯ್ತದೆ. ಹುಡುಗರೆಲ್ಲ ಹೋಗಲ್ಲಿ ನಡ್ಕೊಂಡು ಹೋಗಿ ಓದ್ಕೊಬರೋವು. ಅಲ್ಲ ಆಯ್ತಲೆಯ ವನಮಚ್ನಹಳ್ಳಿ, ಈ ಕಡೆ ಹಿಂಗದೆ ವನಮಚ್ನಹಳ್ಳಿ, ಅಲ್ಲಿ 10ನೇ ತರಗತಿಗಿಂತ ಅಲ್ಲಿ ಓದ್ದ. ಅಂದ್ರೆ ಎಲ್ಲ ಗವರ್ಮೆಂಟ್ ಸ್ಕೂಲೇ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು? ಗೌರ್ಮೆಂಟ್ ಸ್ಕೂಲೇ ಓದದ್ದು. ಅವನೇ ಹೇಳೋನಲ್ಲ, ಈಗ ಮಮ್ಮಿ ಡ್ಯಾಡಿ ಅಂದ್ರೆ ನನಗೆ ಖುಷಿ ಆಯ್ತದೆ. ನನಗೆ 10ನೇ ಕ್ಲಾಸ್ ಓದೋಗಿಂತ ಮಮ್ಮಿ ಡ್ಯಾಡಿ ಇಂಗ್ಲೀಷೇ ಗೊತ್ತಿರ್ಲಿಲ್ಲ ಅಂತ ಅವರೇ ಹೇಳವ್ರಲ್ಲ, ಕೋಲಾರದಲ್ಲಿ ಭಾಷಣ ಮಾಡ್ತಾವ್ರಲ್ಲ, ನೋಡು ಕೇಳಿಸ್ತದೆ. ಈಗ ಮಕ್ಕಳು ಮಮ್ಮಿ ಡ್ಯಾಡಿ ಅಂದ್ರೆ ನನಗೆ ಅಷ್ಟು ಖುಷಿ. ನನಗೆ ಅದು ಗೊತ್ತಾ ಇರ್ಲಿಲ್ಲ ಅವಾಗ ಆ ಥರ. ಆಮೇಲೆ SLC ಪಾಸ್ ಆದ್ನಲ್ವೇ ಚೆನ್ನಾಗಿ ಪಾಸ್ ಆಗಿದ್ದ. ತುಮಕೂರು ಜಿಲ್ಲೆಗೆ 1ನೇ ನಂಬರು. ಆಮೇಲೆ 5ನೇ ಕ್ಲಾಸ್ ಆದ್ಮೇಲೆ ಅಲ್ವಾ ಅವಾಗ ಯಾವುದೋ ಒಂದೇ ಒಂದು ಇಂಗ್ಲೀಷ್ ಬುಕ್ ಕೊಟ್ಟು, ಒಂದೇ ಹಿಂದಿ ಕಾರ್ಮೆಂಟ್ಗೆ ಕೊಡ್ತಾರೆ, ಇಂಗ್ಲೀಷು ಹಿಂದಿ ಕನ್ನಡ 3. ನಮ್ದೊಂದಿಷ್ಟು ಹುಡುಗಿ ಅದೇ ಕಾರ್ಮೆಂಟಲ್ಲಿ 1ನೇ ಕಳ ಅದೇನು LKG PLKG ಇಂದಲೇ ಓದ್ಕೊ ಹೋಯ್ತಾ ಅದೇ. DK ರವಿ ಅವ್ರಿಗೆ 5ನೇ ಕ್ಲಾಸಿನ ನಂತರ ಒಂದು ಇಂಗ್ಲಿಷ್ ಬುಕ್ ಸಿಕ್ತು, ಅವಾಗ ABCD ಕಲಿಯಕ್ಕೆ ಶುರು ಮಾಡಿದ್ರು. ಆಮೇಲೆ ಚೆನ್ನಾಗಿ ಕಲಿಬೇಕು ಅಂದ್ರೆ ಆಗ ಯಾರ್ಯಾರನ್ನೋ ಕೇಳಿ ಕುಣಗುಲಿಗೆ ಸೇರಿಸ್ಬೇಕು ಅನ್ನೋಕ್ಕೂ ನಮ್ಗೆ ದಿಕ್ಕಾಯಕ್ಕಿಲ್ಲ. ಅಂದ್ರೆ SSLC ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, ಆದ್ರೆ ಕಾಲೇಜಿಗೆ ಸೇರಿಸೋದಕ್ಕೂ ಕೂಡ ನಿಮ್ ಕೈಲಿ ಆಗ್ತಾ ಇಲ್ಲ. ಯಾರನ್ನ ಕೇಳೋಣ ಯಾರನ್ನ ಅನ್ನೋದು ದಿಕ್ಕಾಯಕ್ಕಿಲ್ಲ. ಆಮೇಲೆ ಯಾರನ್ನೂ ಹಿಡ್ದೆ, ನಾ ಕೇಳಿದೆ, ಅವ್ರನ್ನೂ ಕೇಳಿದೆ, ಇವ್ರನ್ನೂ ಕೇಳಿದೆ, ನಮ್ಮ ಮಾವನ ಅಳಿನ ಕೇಳಿದೆ. ಇಲ್ಲಮ್ಮ ಇಷ್ಟು ನಂಬರ್ ಆದರೆ ಯಾರ ಪರ್ಮಿಷನ್ ಬೇಕಿಲ್ಲ, ಹಾಸ್ಟೆಲಲ್ಲಿ ಇತ್ತು ಕೊಡ್ತಾರೆ ಸೀಟ ಅಂದರು. ಆಮೇಲೆ ನಮ್ಮ ಚಿಕ್ಕಮ್ಮನ ಮಗ ಡಾಕ್ಟ್ರ್ ಆಗಿದ್ರು, ಆರ್ಡಿನರಿ ಡಾಕ್ಟ್ರ್ ಆಗವ್ರೆ, ದನ ಆಡು ಮೇಕೆ ಕುರಿ. ಅವ್ರನ್ನ ಹೋಗಿ ಕೇಳಿದೆ ತಮ್ಮನ್ನ. ಇವನು ನಮ್ಮ ಮಗನೂ ಕರ್ಕೊಂಡೋಗಿ ಕೇಳಿದೆ, ಮಾಮ ಏನು ಓದಿದ್ರೆ ಎಲಿವೇಶನ್ ಅದೇ ಮಾಮ ಅಂತ ಕೇಳ್ದೆ. ಓದ್ತೀಯೇನೋ ನೀನು ಅಂದರು. ಓದ್ತೀನಿ ಮಾಮ ಅಂದ. ನೋಡೋ ಈಗಿನ ಸನ್ನಿವೇಶದಲ್ಲಿ ಕಾಮರ್ಸು ಆಳು ಮುಳು ತಗೊಂಡ್ರೆ ಏನು ಬೆಲೆ ಇಲ್ಲ, ಸೈನ್ಸ್ ತಗೋಬೇಕು ಅಂದರು. ಅಂದರೆ ಕಷ್ಟ ಬೀಳಬೇಕು ಅಂತ. ಬೀಳ್ತೀನಿ ಬಿಡು ಮಾಮ ಅಂದ. ಆಗ ಸೈನ್ಸ್ ತಗೊಂಡು ಕುಣಿಗಲ್ಲಲ್ಲಿ ಸೇರಿಸ್ಬಿಟ್ಟು ಬಂದರು ನಮ್ಮ ಯಜಮಾನ್ರು ಹೋಗಿ. ಕೇಳ್ತಾ ಇದ್ದೀರಾ ಗೌರಮ್ಮನವರ ಮಾತುಗಳನ್ನ. DK ರವಿ ಅವರು 1ನೇ ತರಗತಿಯಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ಸೈನ್ಸ್ ತಗೊಂಡು ಕುಣಿಗಲ್ನಲ್ಲಿ ಒಂದು ಕಾಲೇಜಿಗೆ ಜಾಯ್ನ್ ಆಗ್ತಾರೆ. IAS ಆಫೀಸರ್ ಆಗಬೇಕು ಅಂತಂದ್ರೆ ಎಂಥೆಂಥವ್ರು ಎಷ್ಟೆಷ್ಟು ಕಷ್ಟಪಡ್ತಾರೆ. ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ಕೊಂಡು ಬಂದಿರ್ತಾರೆ, ಅಂಥವ್ರಿಗೆ ಕೂಡ ಸಾಧ್ಯ ಆಗೋದಿಲ್ಲ. ಪ್ರಿಲಿಮ್ಸ್ ಪಾಸ್ ಮಾಡೋಕ್ಕೂ ಕೂಡ ಎಷ್ಟೊಂದು ಕಷ್ಟಪಡ್ತಾರೆ. ಅಂಥದ್ರಲ್ಲಿ DK ರವಿ ಅವರು ಕನ್ನಡ ಮಾಧ್ಯಮದಲ್ಲಿ ಓದಿ ಸರ್ಕಾರಿ ಶಾಲೆಯಲ್ಲಿ ಓದಿ ಅಷ್ಟು ದೊಡ್ಡ IAS ಆಫೀಸರ್ ಆಗ್ತಾರೆ ಅಂತಂದ್ರೆ ಅದರ ಹಿಂದಿನ ಪರಿಶ್ರಮ ಎಷ್ಟಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗೌರಮ್ಮನವ್ರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್. ವಾ, ನೀನು ನನ್ನ ಹತ್ರ ಇರಬೇಕು. ನಾನು 20 ವರ್ಷದಿಂದ ನೀನು ಬಿಟ್ಟು ಎಲ್ಲೆಲ್ಲೂ ಓದಕ್ಕೆ ಹೋಗಿದ್ದೀನಿ. ಈಗ ಯಾವಾಗಲೂ ನನ್ನ ಹತ್ರ ಇರಬೇಕು ನೀನು. ನಾನೊಂದು ಕಾಡ್ಗೆ ಹೋದ್ರೂ ಕರ್ಕೊಂಡೋಗಿ ನಿನ್ಗೆ ಇಟ್ಟು ಹಾಕ್ತೀನಿ ಕಣವ.
ನನ್ನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಮ್ಮ, ನೀವು ಹೇಳ್ತಾ ಇದ್ರಿ ಅಂದರೆ 1ರಿಂದ 10ನೇ ತರಗತಿ ತನಕ ತುಂಬ ಚೆನ್ನಾಗಿ ಓದ್ಕೊಂಡು ಬಂದ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಒಳ್ಳೆ ಮಾರ್ಕ್ಸ್ ತಗೊಂಡ ಅಂಥೇಳಿ. ಓದೋದು ಅಂದರೆ ಎಷ್ಟು ಇಷ್ಟ ಇತ್ತು ರವಿ ಅವ್ರಿಗೆ? ಯಾವ ಥರ ಓದ್ತಾ ಇದ್ರು ಕಷ್ಟಪಟ್ಟು? ರಾತ್ರಿ ಊಟ ಮಾಡ್ಬಿಟ್ಟು ಮನೆಗೆ ಕೊಂಡ್ರೆ ನಾನು ಎಲ್ಲ ಕೆಲಸನೂ ಮಾಡ್ತಾ ಇದ್ರೆ ಓದ್ತಾ ಇರೋನು. ನಾನು ಬೆಳಿಗ್ಗೆ ನಾನೇ ಕೆಲಸ ಅಲ್ವೇ, ಚಿಕ್ಕ ಮಕ್ಕಳು ಎಲ್ಲ ಹೊಲ್ತಕ್ಕೆ ಹೋಗ್ಬೇಕಲ್ಲ. ಓದೋನು 9 ಗಂಟೆ 10 ಗಂಟೆಗಿಂತ ಓದೋನು. 12 ಗಂಟೆ ಅವನು 6, 7 ಆದಮೇಲೆ ಫುಲ್ಲು ನೈಟು ಆಗಲೆಲ್ಲ ಓದ್ತಾ ಇರೋದೆ. ಬೆಳಗ್ಗೆ ಹೊತ್ತು ನೀನು ಹೇಳ್ತಿದ್ಯಲ್ಲವ ಅವಾಗಲೇ ಎಬ್ಬರಿಸ್ಬಿಡವ ನನ್ನ ಅಂತ ಹೇಳಿ ಮನೆ. ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ. 7ನೇ ಕ್ಲಾಸ್ 8ನೇ ಕ್ಲಾಸ್ ಆದ್ಮೇಲೆ ಅವನ ಬುದ್ಧಿ ಅವನಿಗೆ ಬ್ರೈನ್ ಡೋಡ ಕೆರಿಕೊಂಡ್ಮೇಲೆ ಅವನು ಅಷ್ಟೇ ಚೆನ್ನಾಗಿ ಓದೋನು. ಒಬ್ರ ಕೈಲಿ ಏನು ಹೇಳ್ಸ್ಕೊಳಕಿಲ್ಲ. ಆಮೇಲೆ ಮಲಗ್ಕೊಳ್ಳುವಾಗ ಅವ್ವ ನಾನು ಏನು ನನ್ನ ಬೇಗ ನೀನು ಹೇಳ್ತಿದ್ಯಲ್ಲ ಅವಾಗಲೇ ಎಬ್ಬರಿಸ್ಬಿಡು, ಹಂಗೆ ಮೆಲ್ಲಗೆ ಕಾಲು ಕೈ ಮಡಗ್ಬಿಟ್ಟು ಹೊಂಟೋಗ್ಬೇಡ ನೀನು, ಕಾಲು ಮೇಲೆ ಹಾಯ್ಕೊಂಡು ಕತ್ತ ತಿಪ್ಕೊ ಮನಿಕೊಳ್ಳೋನು ರಾತ್ರಿ ಹೊತ್ತು. ಆಮೇಲೆ ಕೆಳಗೆ ಮನ್ಸ್ಬಿಟ್ಟು ಹೋಗೋನು. ಇಷ್ಟೊತ್ತಿಗೆ ಎದ್ಬಿಡ್ತಾನೆ, ಬೆಳೆಯಲ್ಲ, ಸಣ್ಣ ಮಗ ಕುಳ್ಳ ಆಗ್ಬಿಡ್ತಾನೆ ಅಂತ ನಮ್ದೊಂದು ಆಸೆ ಅಲ್ವಿ. ಆಮೇಲೆ ಕಸ ಪಸ ಕೆರಿತಾ ಇದ್ರೆ ವಾ ಅನ್ನೋನು. ಅವನೊಂಚೂರು ಅರ್ಗಳಾಡಿದ್ರೆ ಅಷ್ಟೇ. ಯಾಕೋ ಅಂದ್ರೆ ಎಬ್ಬರಿಸ್ತೇ ಹೊಂಟೋಗ್ಬಿಟ್ಟಿದೀಯಾ ಅನ್ನೋನು. ಮನೆ ಕೊಳ್ಳಿ ನೀನು ಆಳು ತುಂಡ ಆಗ್ಬಿಡ್ತಾನೆ ಅಂತ. ಬೆಳೆಯ ಹೊತ್ತಲ್ವೇನಪ್ಪ, ರಾತ್ರಿ ಹೊತ್ತೆಲ್ಲ ಓದ್ತಿದ್ದಿ ಅನ್ನೋನಿ. ಆಮೇಲೆ ಮನಸ್ಸನಿ SLCಲಿ ಒಂದು ಮಗ ಹುಡ್ತು ನನ್ನ ಮಗಳಿಗೆ. ಅವನು SLC ಮಾರ್ಲೆಮಿ 10ನೇ ತಿಂಗಳಲ್ಲಿ ಪಾಪ ಹುಡ್ತು. ಅದೇ ವರ್ಷ ಅವನು SLC. ಬೆಳಗಿನ ಜಾವ ಅದು 5 ಗಂಟೆಗೆ ಎದ್ಬಿಡೋದು ಪಾಪ. ಆ ಪಾಪನ ಮನ್ಸ್ಬಿಟ್ಟು ದೀಪ ಲೈಟ್ ಇಲ್ಲ ಅವಾಗ, ದೀಪ ಹಚ್ಚಿ ಸೀಮೆಣ್ಣೆ ದೀಪ ಮಾಡಕ್ಬಿಟ್ಟು ಹೋದ್ರೆ ಇವನು ಹೇಳ್ಬೇಕಲ್ಲ ಓದ್ಕೊಳಕ್ಕೆ SLC ಎಲ್ಲ. ಅವಾಗ ಓದ್ಕೊಳಕ್ಕಿದ್ರೆ ಅದು ಅನ್ನೋದು ಬೆಳಕಲ್ಲಿ ತುಳ್ದು ಬಿಡ್ತೀನಿ ನೋಡು ಅನ್ನೋನು. ಅದು ಬೆಳಕಲ್ಲಿ ಮಾತಾಡಿದ್ರೆ ಹಂಗ ಅನ್ನೋನು. ಸುಮ್ಗಿರ್ಲ ಪಾಪ ಅಲ್ವೇ, ಅದು ಬೆಳಕಿಗೆ ಮಾತಾಡ್ತದೆ, ನೀನು ಓದ್ಕೊ, ಚೆನ್ನಾಗಿ ಪಾಸ್ ಆಗದ್ರೆ ನಿನ್ನ ಮೊಮ್ಮಗಳ ಮೇಲೆ ಕಾಲ್ ಮಾಡೋಗ್ಬಿಡ್ತೀನಿ ಅನ್ನೋನು. ಸುಮ್ಗೆ ಚೆನ್ನಾಗಿ ಪಾಸ್ ಆಯ್ತಿದ್ದಿ, ಸುಮ್ಗಿರು, ಅದು ದೇವ್ರ ಸಂಬಂಧ ಪಾಪ ಅನ್ನೋನಿ. ಈ ಬಸ್ತಿದ್ದು ಹುಟ್ಟಿ ನಾನು ಮಗ್ಳಲ್ಲಿ ಮನೆ ಕೊಳಲ್ಲ, ಮಗ್ಳಲ್ಲಿ ಮನೆ ಕೂತಿದ್ದ ಇವನು ಮಕ್ಕಳಂಗೆ. ಅದು ಮಗ್ಗಲ್ಗೆ ಹಾಕೊಂಡು ಅದ ಪೌಷಕ್ಕೆ ಮಾಡಕ್ಕೆ ಎರಿಕೊಂಡಲ್ಲ, ಇವನ ಹತ್ರ ಮನೆ ಕೊಳ್ಳಿಲ್ವಲ್ಲ ನಾನು. ಅಂದ್ರೆ ಇವಾಗ ದೊಡ್ಡ ಮನೇಲಿದ್ದೀರಾ, ರೂಮ್ಗಳಿವೆ ಸಪರೇಟ್, ಚಿಕ್ಕ ಮನೆ ಎಲ್ಲ ಒಂದು ಹಾಲಲ್ಲೇ ಎಲ್ಲ ಆಗ್ಬೇಕು. ಒಂದ್ ಹಾಲಲ್ಲಿ ಕರೆಂಟ್ ಕೂಡ ಇರ್ಲಿಲ್ಲ. ತೊಟ್ಲು ತಾವು ಬಾಂತಿ ಅತ್ತಾಗ ಮನೆ ಕೊಂಡ್ರೆ ಇಲ್ಲಿ ನಾನ್ ಮನೆ ಕೊಳ್ಳೋನಿ. ಇತ್ತಾಗೆ ನಮ್ಮ ಯಜಮಾನ್ರು ಇವನ್ ಪಾಪ ಇಲ್ಲಿ ಮನೆ ಕೊಳ್ಳೋನಲ್ಲ SLC ಮಗನಲ್ವೇ. ಇವರಿಬ್ರು ನಮ್ಮ ಅತ್ತೆ ಮಾವನ್ ತಕೊಂಡೋಗೋರು. ಇವರಿಬ್ರು ದೊಡ್ಡ ಮಕ್ಳು. ಅವನ್ ಮಾತ್ರ ಯಾರ ಹತ್ರನೂ ಹೋಗಕ್ಕಿಲ್ಲ, ನಾನ್ ಬುಟ್ಟಿ. ಈ ಪಾಪ ಹುಟ್ಟೋಗಿಂಟ ಅವನು ನನಗೆ ಮಗ, ಮೈ ಎಂಟದ ಮಗ, ಅಷ್ಟು ಮೈ ಎಂಟ್ಕೊಂಡು ಈಗಲೂ ಅಷ್ಟೇ. ಅವ್ವ ನೀನು ನನ್ನ ಹತ್ರ ಇರಬೇಕು, ನಾನು 20 ವರ್ಷದಿಂದ ನಿನ್ ಬಿಟ್ಟು ಎಲ್ಲೆಲ್ಲೂ ಓದಕ್ ಹೋಗಿದ್ದೀನಿ, ಈಗ ಯಾವಾಗ್ಲೂ ನನ್ನ ಹತ್ರ ಇರ್ಬೇಕು ನೀನು ಅನ್ನೋದು. ನಾನೊಂದು ಕಾಡ್ಗೆ ಹೋದ್ರು ಕರ್ಕೊಂಡೋಗಿ ನಿನ್ಗೆ ಇಟ್ಟು ಹಾಕ್ತೀನಿ ಕಣವ, ಕೋಲಾರದಲ್ಲಿ ಇನ್ನ ವರ್ಷ ಆಗಿಲ್ಲ ಕಣವ ಹಂಗಂದ. ನೀನು ನನ್ನ ಹತ್ರನೇ ಇರಬೇಕು, ಬೇಜಾರಾದರೆ ಅಕ್ಕನ ಮನೇಲಿ 1 ತಿಂಗಳಿರು, ಅಣ್ಣನ ತಕ್ಕ ಹೋಗಿ 1 ತಿಂಗಳಿರು, ಮುತ್ಕುರ್ ಮೋಟ್ರು ಅಂತೂ ಮಾತಾಡ್ಕೊಂಡು ತಿರ್ಗಿ ಮತ್ತೆ ನನ್ನ ಹತ್ರಕ್ಕೆ ಬಂದ್ಬಿಡು. ಏನವ ಇಷ್ಟಾಗಲ ಕಾಡು ನೋಡ, ಕೋಲಾರನೇ ಅದು. ಇಷ್ಟಾಗಲ ಕಾಡಲ್ಲಿ ತಿರ್ಗಾಡು, ಬೇಜಾರಾದರೆ ಕಾರ್ ತಗೊಂಡು ಡ್ರೈವರ್ ಇರ್ತಾರೆ, ಸುತ್ತಾಡ್ಕೊಂಡು ದೇವಸ್ಥಾನಕ್ಕೊಳಗೆ ಹೋಗು ಬಾ ಅಂತ ಹೇಳೋನು. ಅಷ್ಟೆಲ್ಲ ಅಂದಿ. ಕೋಲಾರ ಹುಷಾರು ಕಣಪ್ಪ, ಯಾರು ವರ್ಷಾನ್ಗಟ್ಲೆ ಇರ್ಲಿಲ್ವಂತೆ ಕಣೋ ಅಂತ ಹಿಂಗೆ ಮೈಸವ್ರು ಹಿಂಗೆ ಕೆನ್ನೆಗೆ ಮುತ್ತಿಕ್ದೆ. ದಡ್ಡಿ ನೀನು, ಕೋಲಾರವ ಹೆಂಗೆ ಮಾಡ್ತೀನಿ ನೋಡ್ಕೊ, ನನ್ನ ಸ್ನೇಹಿತರ ಥರ ಮಾಡ್ಕೋತೀನಿ. ನಾನು ಯಾರೇನು ಮಾಡ್ತಾರೆ, ನಾನು ಏನು ಮಾಡ್ತೀನಿ ಅಂತ ನಾನು ಯಾರೇನು ಮಾಡ್ತಾರೆ? ನಾನು ಸಾವೇನವ ನನಗೆ? ನನ್ನ ಹೆಸ್ರು ಏನಂತ ಕಟ್ಟಿದ್ದಿ? ರವಿ ಮೂಡುವನು ಜಗದೊಡೆಯವನು, ಪ್ರಪಂಚ ಬೆಳಕು ಮಾಡೋಕ್ಕೆ ನಾನಿದ್ದೀನಿ, ನಾನು ಸತ್ತಾನಿ ಅಂತ. ಇನ್ನು ವರ್ಷ ಆಗಿಲ್ಲ, ಇನ್ನು 1 ತಿಂಗಳು 2 ತಿಂಗಳು ಹೋಗ್ಬೇಕು ಕಣವ ಹಂಗಂದ ನನ್ನ ಮಗ. ಇವತ್ತು ಅದನ್ನ ನೆನೆಸ್ಕೊಂಡು ನನಗೆ ಕಳ್ಳಕ್ಕೆ ಚೂರಿ ಆಗ್ತೈತಿ. ಹಬ್ಬಕ್ಕೆ ಬಂದಿದ್ದಾಗ ಇಷ್ಟೆಲ್ಲ ಮಾತಾಡಿ ಹೋದ್ರಾ? ಇಲ್ಲ 5ನೇ ವರ್ಷ ಮಾತಾಡಿದ್ದು ಇದು, ಕೋಲಾರದಲ್ಲಿ ಮಾತಾಡಿ ಕೆನ್ನೆಗೆ ಮುತ್ತಿಕ್ಕೋದು, ಆಚೆಗೆ ಹೋಗೋಗಿ ಇಳಿ ತೆಗಿಯೋದು, ಮುಸ್ಕುನ್ ಸರ್ಗಲಿ ತಲೆಯಲ್ಲಿ ಇಳಿ ತೆಗಿಯೋದು, ದಿಷ್ಟಿ ಆಯ್ತದೆ ಅಂತ. ಮಗನೇ ಇವತ್ತು ನನ್ನನ್ನೇ ಬಿಟ್ಟು ಹೊಂಟೋದ ನೋಡಿ. ಹಿಂಗೆ ಸಣ್ಣ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದಾಗ
ಶಾನೆ ಸಣ್ಣ, ಚಿಕ್ಕದ್ರಿಂದಲೂ ಸಣ್ಣ. ಈಗ ಒಂದು ಸಟಿಗೆ ಸುಮಾರಾಗಿದ್ದ. ಸಮಾಧಾನ ಮಾಡ್ಕೊಳ್ಳಿ ಗೌರಮ್ನವ್ರೆ, ಯಾಕಂದ್ರೆ ಇವತ್ತು ಡಿ.ಕೆ. ರವಿ ಅವರಿಲ್ಲ. ಹೌದು, ಒಬ್ಬ ತಾಯಿಯಾಗಿ ನಿಮಗೆ ತುಂಬಾ ನೋವಾಗುತ್ತೆ. ಅದನ್ನು ಭರಿಸುವಂತಹ ಶಕ್ತಿ ನಾವು ಹೇಳಬಹುದಷ್ಟೇ, ಆದರೆ ಆ ಸಂಕಟ ನಿಮಗೆ ಅರ್ಥ ಆಗುತ್ತೆ. ಆದರೆ ಇಡೀ ದೇಶಕ್ಕೆ ಒಬ್ಬ ಮಾದರಿ ಆಫೀಸರ್ ಅಂತ ಹೆಸರು ಮಾಡಿ ಹೋಗಿದ್ದಾರೆ, ಒಳ್ಳೆ ಸೇವೆ ಮಾಡಿದ್ದಾರೆ, ಜನರ ಮನಸ್ಸಲ್ಲಿದ್ದಾರೆ. ಇಡೀ ದೇಶಕ್ಕೆ ನಿಮ್ಮ ಮಗ ಅಷ್ಟೇ ಆಗ್ಲಿಲ್ಲ, ಇಡೀ ದೇಶಕ್ಕೆ ಒಬ್ಬ ಮಗನನ್ನ ಕೊಟ್ಟಿದ್ದೀರಿ ನೀವು. 16 ವರ್ಷ ಇಡೀ ದೇಶದಲ್ಲಿ 10 ವರ್ಷ ಕೆಲಸ ಮಾಡಕ್ ಬಿಟ್ಟಿರೋರಲ್ಲ, ಎಲ್ಲ ಸಾಯ್ತಾರೆ. ಇಂಥ ಸಾವಲ್ಲಿ ಯಾರು ಸಾಯ್ಬಾರ್ದು. ಕೈಯಾರ ನನ್ನ ಮಗನ ಸಾಯಿಸ್ಬಿಟ್ರಲ್ಲವ, ಅವನು ಸಾಯೋ ಚಾನ್ಸೇ ಇಲ್ಲ. ಅವನು ಯಾರ ಸತ್ರೆ ಬೈಯೋನು, ತಾಯಿ ತಂದೆಗೆ ಇಟ್ಟು ಹಾಕ್ಬೇಕಾಯ್ತದೆ, ಮುತ್ಕಗೆ ಇಟ್ಟು ಹಾಕ್ಬೇಕಾಯ್ದೆ ಅಂತ. ಭಗವಂತ ಅವನಿಗೆ ಆ ಬುದ್ಧಿ ಕೊಟ್ಟನೆ. ಅವ್ರು ಯಾವನು ಅಂತಾನಲ್ಲ, ಅವನು ಯಾರೋ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಆತ್ಮಹತ್ಯೆ ಅಂತಾನೆ ಅವನ ಬಾಯಿಗೆ ಅಷ್ಟಿದಾಕ. ನನ್ನ ಮಗ ಆ ಕೆಲಸ ಮಾಡೋದೇ ಇಲ್ಲ, ಮಾಡೂ ಇಲ್ಲ. ನಾನು ಎತ್ತಾಯಿ ನಿಜವಾಗ್ಲೂ ಹೇಳ್ತೀನಿ, ಏನೇನು ಮಾಡ್ಬಿಟ್ಟಿದಾರೋ ನನ್ನ ಮಗನಿಗೆ. ನೀವಷ್ಟೇ ಅಲ್ಲ ಗೌರಮ್ನವ್ರೆ, ಎಲ್ಲಾ ಜನ ಅದೇ ಹೇಳೋದು. ಖಂಡಿತವಾಗ್ಲೂ ರವಿ ಅವರು ಈಗ ಹೇಳ್ತಾರೆ ಮಾಡ್ಕೊಂಡಿರೋದಿಲ್ಲ, ಕೈಯೆಲ್ಲ ಕಿತ್ತೋಗಿದ್ದು ಅಂತ. ಅಲ್ಲ, ಮಾಡ್ಕೊಂಡ್ರೆ ಒಂದ್ ವೇಳೆ ಅದಕ್ಕೆ ಬೇರೆ ಏನೋ ಕಾರಣ ಇದ್ದೇ ಇರುತ್ತೆ ಅಂತ ಹೇಳಿ. ಹಾಗೇನೆ ಗೌರಮ್ನವ್ರೆ, ನೀವು ಹೇಳ್ತಾ ಇದ್ರಿ ಆಗ್ಲೇ, SSLC ಆಯ್ತು, ಒಳ್ಳೆ ಮಾರ್ಕ್ಸ್ ತಗೊಂಡ್ರು, ಕುಣಿಗಲ್ಗೆ ಸೈನ್ಸ್ ತಗೊಂಡು ಒಂದು ಕಾಲೇಜಿಗೆ ಜಾಯ್ನ್ ಆದ ಅಂತ ಹೇಳಿ. ಆ ಟೈಮಲ್ಲಿ ಫೀಸ್ಗೆ ಏನಾದ್ರು ತುಂಬಾ ತೊಂದರೆ ಆಗೋದು, ಅವ್ರ ಓದಿಗೆ ಏನಾದ್ರು ತೊಂದರೆ ಆಗೋದು, ಆ ರೀತಿ ಏನಾದ್ರು ಆಗಿತ್ತಾ? ಮಾಡ್ತಿದ್ದೆ, ಕಷ್ಟ ಬೀಳ್ತಿದ್ದೋ. ನನ್ನ ಮಗ 7ನೇದು 9ರಲ್ಲಿ ಓದ್ದೆ ಹೋದ. ಅವನು ಒಂದಷ್ಟು ಇಷ್ಟು ಮರ ಎತ್ತಕ್ಕೆ ಹೋಗೋದು, ಲಾರಿಗೆ ಸೌದೆ ತುಂಬಕ್ಕೆ ಹೋಗೋದು. ನಾನು ಕೂಲಿಯೋ ಕಂಬಳೋ, ನನ್ನ ಗಂಡ ಕುರಿ ಮೇಯಿಸೋದು. ಒಂದು ಅಣಸಿನಕಾಯಿ ಕೂದಿ ಕೊಟ್ಟರೆ ಭಾನುವಾರ ದಿನ ನನ್ನ ಮಗ ಕೊಪ್ಪಳಗಿಂಟ ತಗೊಂಡೋಗಿ ಮಾರ್ಕೊಂಬಂದವನು. ಇವನೇ ಕೊಪ್ಪಳಗಿಂಟ ಮಾರ್ಕೊಂಡು 50, 30 ಹಿಂಗೆ ತಂದು ಕೊಟ್ಟವನಿ. ಎಲ್ಲ ಕೆಲಸನೂ ಮಾಡಿವಿ ಕಣವ. ಮಳ್ಳು ಸುರಿಯಕ್ಕೆ ಹೋಗೋದು ದೊಡ್ಡ ಮಗ. ಅವನೊಂದಿನ ಹಿಂಗೆ ಬಂದ, ಸಣ್ಣ ಅಲ್ಲ, ಅವನು ಒಯ್ತಿದ್ದ ಅಂದ್ಬಿಟ್ಟು ಇವನು ಹೊಂಟೋಗ್ಬಿಟ್ಟ ಭಾನುವಾರ. ಅವ್ವ ನಾನು ಒಯ್ತೀನಿ ಅಂತ. ಯಪ್ಪ ನಿನ್ನ ಕೈಲಿ ಆಗಲ್ಲ ಕಣೋ ಅಂದೆ. ಹೋಗ್ಬಿಟ್ಟ ತೊರೆಗೆ. ನಮ್ಮೂರಳಿ ಮೈನೆ ಅವನು 50 ರೂಪಾಯಿ ಅಂದ್ರಲ್ಲ, ಹೋಗ್ಬಿಟ್ಟ. ಇವನು ಹಸಿ ದಪ್ಪ ಮುಳಿ ಆಳು, ಅವನು ಹಸಿ ಸಣ್ಣ. ಬೇಡ ಅಂದರೂ ಕೇಳದೆ ಹೋಗ್ಬಿಟ್ಟು ಸಂತಕ್ಕ ಸುರಿದ್ಬಿಟ್ಟು ಬಂದ್ಬಿಟ್ಟು ಅಂಡೆ ಒಲೆಗೆ ಉರಿನೂ ಹಾಕಿದೆ. ಅಯ್ಯೋ ಇವತ್ತೇನಷ್ಟು ನೊಂದತ್ತೋ ನನ್ನ ಮಗ ಅಂತ. ಅವ್ವ ಅಂದ. ಏನಪ್ಪ ಅಂದೆ. ಬಂದು ಕತ್ತೆಪ್ಕೊಬಿಟ್ಟ, ಅಳಕೆರಿಕೊಬಿಟ್ಟ. ಯವ್ವ ನನ್ನ ಇನ್ನೊಂದಿನ ಕಳಿಸ್ಬೇಡ ಕಣವ, ಮಳ್ಳು ಸುರಿಯೋಕ್ಕಾಗಲ್ಲ ಕಣವ, ಕತ್ತೆಲ್ಲ ನೋಯ್ತದೆ ಕಣವ ಅಂದ. ಇಬ್ಬರು ತಪ್ಕೊಂಡು ಹತ್ಬಿಟ್ಟು, ಯಪ್ಪ ಬೇಡ ಅಂದ್ರು ಓದಲ್ಲೋ ನೀನೆಯ, ಮಳ್ಳನ ಮಕ್ರಿ ವರ್ನಾರೆ ನೀನು ಅಂದ್ರು ಹೊಂಟೋದಲ್ಲೋ ಅಂದೆ. ಆಗ ಅಂಡೆ ಒಳಗೆ ಸ್ನಾನ ಮಾಡಬಾರಪ್ಪ ಅಂತ ಎಲ್ಲ ನೀಮಿ ಸ್ನಾನ ಮಾಡಿಸ್ದೆ. 50 ರೂಪಾಯಿ ಸಿಗುತ್ತೆ ಅಂತ. 50 ರೂಪಾಯಿಗೆ ಸಲುವಾಗಿ ಸಂತಕ್ಕ ಮಳ್ಳು ಸುರ್ಕೊ ಬಂದು ಹಳ್ಳು ಆಡ್ದಂಗ ಆಡ್ಬಿಟ್ಟ. ಆಳು ಸಣ್ಣ ಅಲ್ವೇನವ. ಒಂದಿನ ಹಂಗ ಅನ್ಲಿಲ್ಲ ನನ್ನ ದೊಡ್ಡ ಮಗ. ಅವನೇನು ಅವನಿಗೋಸಿ ಮೂಳೆ ದಪ್ಪ ಆಳು, ಇವನು ಸಣ್ಣ. ಹೋಗುವಾಗಲೇ ಹೇಳ್ದೆ ಬೇಡ ಅಂತ. ನೋಡ ಎಕ್ಸೈಸ್ ಇನ್ಸ್ಪೆಕ್ಟ್ರಲ್ಲಿ ಎಷ್ಟು ಗಾತ್ರ ಕಾಣ್ತಾನೆ. ಆಮೇಲೆ ಬಂದವನಿಗೆ ಸ್ನಾನ ಮಾಡಿಸಿ, ಬೆಲ್ಲ ಹಾಕಿ ಪಾಯಸ ಮಾಡಿ, ಅನ್ನ ಇಟ್ಟು ಮಾಡಿ ಉಣಿಸಿ ಮನಗಿಸ್ತೆ. ಓದ್ಕೋಬೇಡ ಮನೆ. ಬೇರೆ ಏನೇನು ಕೆಲಸ ಮಾಡ್ತಿದ್ರು ಅಮ್ಮ ಡಿ.ಕೆ. ರವಿ ಅವರು? ಮನಿಕೋಬಿಡಪ್ಪ ಅಂತ. ಇಲ್ಲ, ಅವನು ಭಾನುವಾರ ದಿನ ಅದೇ ಇಂತಿ ಬೇಸಿಗೆ ಕಾಲದಲ್ಲಿ ಅಣಸ್ನಣ್ಣಾದ್ರೆ ಕುಯ್ ಕೊಡೋನಿ. ಕೂದಿ ಮಂಕ್ರಿಗೆ ತುಂಬಿ ಸೈಕಲ್ ಇತ್ತು ನಮ್ಮ ಯಜಮಾನ್ರದ್ದು, ಅದೊಂದು ಸೈಕಲ್ ಕೊಟ್ರೆ ಹಳ್ಳಿ ಮೇಲೆ ಹೋಗಿ 10 ಗಂಟೆಲಿ ಹೋದ್ರೆ ಮಾರ್ಕೊಂಡು 5 ಗಂಟೆ ಹೊತ್ತಿಗೆ ಬರೋನು. ರೂಪಾಯಿಗೆ 4 ಮಾರೋನಂತೆ. ಸಣ್ಣ ಆಯ್ತಲ್ಲ 5-6 ಮಿಕ್ಬಿಟ್ರೆ 5-6 ಜಾಸ್ತಿ ಅಂದ್ರೆ ತಗೊಬಿಡ್ತಾರಲ್ಲ. ಬಿರ್ನ 5 ಗಂಟೆ ಹೊತ್ತಿಗೆ ಬಂದ್ಬಿಡಪ್ಪ, ತೀರೋಗ್ಲಿ ಇರ್ಲಿ ಅನ್ನೋನಿ 5 ಗಂಟೆ ಹೊತ್ತಿಗೆ ಬಂದ್ಬಿಡೋನು ಕಣವ. ನಾನು ಒತ್ತಿ ಮಾರಿದ್ದೀನಿ, ಎಲ್ಲಾನು ಮಾರಿದ್ದೀನಿ, ಸೊಪ್ಪು ಮಾರಿದ್ದೀನಿ, ಅಣಸನ್ ತೊಳೆನೂ ಮಾರಿದ್ದೀನಿ, ಟಮಾಟಿ ಹಣ್ಣು ಬೆಂಡೆಕಾಯಿ ಎಲ್ಲ ಊರೂರ್ಗೆ ಒತ್ತಿ ಮಾರಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದಾಯ್ತೆ. ಸೈನ್ಸ್ ಆದಮೇಲೆ ಬೆಂಗಳೂರಲ್ಲಿ ಹೆಬ್ಬಾಳ ಕಾಲೇಜಿಗೆ ಸೇರಿಸ್ತು. UKG LKG ಅದೇನೋ ಅಂತಾರೆ ನೋಡು, ಅದ್ರ ಹೆಸರು ಏನು, BSc 4 ವರ್ಷ ಅಗ್ರಿಕಲ್
ಅಗ್ರಿಕಲ್ಚರ್ ಓದಿಸ್ತೆ. 4 ವರ್ಷ ಓದ್ದ ಅಲ್ಲಿ. ತುಂಬಾ ಖರ್ಚಾಯ್ತದೆ, ಏನ್ ಮಾಡೋದು, ಏನಾದ್ರೂ ಮಾಡ್ತೀನಿ ಬಿಡಪ್ಪ, ಹೆಂಗಾರು ಮಾಡ್ತೀನಿ ಓದಿಸಿ. ಅವನಿವತ್ತು ಬರ್ತಾನೆ ಅಂದ್ರೆ 10,000 ಬೇಕು ಅಂದ್ರೆ ಅಷ್ಟು ಒದಗಿಸ್ಬೇಕು. ಯಾರ ದನ ಮಾರಿರ್ತಾವು, ಒಂದೇನಾರ ಮಾರಿರ್ತಾವು, ಹೋಗಿ ನನ್ನ ಮಗ ಈಸ್ಕೊಬರೋನು. ಒತ್ತಾರೆ ಒಂದು ಮರಿಯೋ ಕರುವೋ ಹಿಡ್ಕೊಂಡೋಗಿ ಸಂತೆಗೆ ಮಾರ್ಕೊಂಬಂದು ಕೊಡವಿ. ಹಂಗೆಲ್ಲ ಮಾಡಿ ಏನೋ ಕಷ್ಟ ಬಿದ್ದು ಓದಿಸ್ತು. ನಾವು ರಂಗುತ್ತಾವ ಹಾಸ್ಲಿಗೆ ಮರಿಯಪ್ಪನ ಪಾಳ್ಯಕ್ಕೆ ಸೇರಿಸಿದ್ದು. ಬಸ್ಗೆ ಫೀಜು ಇದು ಕಟ್ಟಿದೋ, ಕಾಲೇಜ್ಗೆ 1 ವರ್ಷಕ್ಕೆ 2 ಸತಿ ಫೀಜ್ ಕಟ್ಟಬೇಕಲ್ಲ, ಒಂದು 50 ಮ್ಯಾಲೆ ಬರೋದು. ಆಮೇಲೆ ಅವನು ಕಾಲಕ್ಕೆ ಆಫೀಸ್ ಬರೋದು 600 ರೂಪಾಯಿ ಮೇಂಟೈನ್ ಮಾಡೋನು. ಹೇಗೆ ಹೊಂದಿಸ್ತಿದ್ರಿ ಅಷ್ಟು ಹಣನ ಗೌರಮ್ಮನವ್ರೆ? ನಿಮ್ಗೆ ಎಷ್ಟು ಕಷ್ಟ ಇತ್ತು? ಮನೆ ಸಂಸಾರ ನಡೆಸೋದೇ ಕಷ್ಟ ಆಗ್ತಿತ್ತು. ಸಂಸಾರ ಹೆಂಗೋ ಮಾಡವಿ ಕಣವ, ರಾಗಿ ಭತ್ತ ಬೆಳೆಯವಿ, ಅದು ಹಸಿ ಮಾರವಿ, ಕೂಲಿ ಕಂಬಳ ಮಾಡವಿ. ನನ್ನ ಮಗ ಮರ ಮುಂಡಿ ಎತ್ತನು. ಏನೋ ಕಷ್ಟ ಬಿದ್ದು 14 ವರ್ಷ ಮಾಡ್ದು. ಅದಿನ್ನ ಪರೀಕ್ಷೆ ಬರಿತಾ ಇದ್ದಂಗೆ ಡೆಲ್ಲಿಯಿಂದ ಆರ್ಡರ್ ಬಂದ್ಬಿಡ್ತು MSc AG ಅವನ್ಗೆ. ಅಂದ್ರೆ ಅಗ್ರಿಕಲ್ಚರ್ ಕೋರ್ಸಿಗೆ ಸೇರ್ಕೊಂಡಿದ್ರು, ಅದ್ರ ಜೊತೆಗೆ IAS ಎಕ್ಸಾಮ್ ಬರ್ದಿದ್ರು. ಅದ್ ಬರಿತಾ ಇದ್ದಂಗೆ ಅವನ್ಗೆ IAS ನ ಮಳೆ ಅವನ್ಗೆ ಆತಂಕದಲ್ಲಿ ಉಂಟಾಯ್ತಂತೆ. IAS ನಿಮ್ ಹತ್ರ ಹೇಳ್ಕೊಂಡಿದ್ರ ಅದನ್ನ? IAS ಮಾಡ್ಬೇಕು ನಾನು ಅನ್ನೋದೊಂದು ದೊಡ್ಡ ಇದು ಕಣವ. ಅದೊಂದು ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅವ್ರು ತುಂಬಾ ಚೆನ್ನಾಗಿ ಓದ್ತಾ ಇದ್ರು. ಅವಾಗೆಲ್ಲ ಹೇಳ್ತಾ ಇದ್ರ? ಇಲ್ಲ, ಅವನು ಬೆಂಗಳೂರಲ್ಲಿ ಓದ್ಬೇಕಾದ್ರೆ ಒಂದ್ ದಿವಸ ಹೇಳಿದ, ಎಲ್ಲದಕ್ಕಿಂತ IAS ಮಾಡಿದ್ರೆ ಒಂದು ದೊಡ್ಡ IAS IPS ಇವೆರಡ್ರಲ್ಲಿ ಒಂದ್ ಮಾಡ್ಬೇಕು ಅಂತ ಹೇಳಿದ. ನನಗೆ ಗೊತ್ತಾಗಕ್ಕಿಲ್ಲ. ಆಮೇಲೆ ಅವ್ರ ಅಣ್ಣನ್ಗೆ ಒಂದ್ಸತಿ ಹೇಳಿದ್ನಂತೆ, ಇವೆರಡ್ರಲ್ಲಿ ಒಂದ್ ಮಾಡಿದ್ರೆ ಯಾಕಣ್ಣ ನಾವು ಮನ್ಸನ್ಗೆ ಯಾವುದೇ ಇದಕ್ಕೂ ಒಳ್ಳೇದು ವ್ಯಕ್ತಿ ಅನ್ಸ್ಕೋಬೇಕಾದ್ರೆ ನಾವು ಜನದ ಕಷ್ಟದಿಂದ ಬೆಳೆದಿದ್ನಲ್ವ. ಕೋಲಾರ ಡಿಸ್ಟಿಕ್ ಅಲ್ಲಿ ಎಷ್ಟು ಮನೆ ದೀಪ ಹಚ್ಚಿದಾನೋ ನನ್ನ ಮಗ. ಎಲ್ಲವೇ ದೇವರು, ಎಲ್ಲವೇ. ಇವತ್ತು ನನ್ನ ಮಗನ್ನೇ ಕತ್ಲೆ ಮಾಡ್ಬಿಟ್ರು, ನನ್ನ ಮನೆನೇ ಕತ್ಲೆ ಮಾಡ್ಬಿಟ್ರಲ್ಲವ. ನನ್ನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ IAS ಆಫೀಸರ್ ಆಗಿ ನಾನು ನಮ್ ತರ ಯಾರ್ಯಾರು ಕಷ್ಟಪಡ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಹೆಲ್ಪ್ ಮಾಡಬೇಕು, ಜನರ ಸೇವೆ ಮಾಡ್ಬೇಕು ಅಂತ IAS ಆಫೀಸರ್ ಆಗ್ಬೇಕು ಅಂತ ನಿಮ್ ಹತ್ರ ಹೇಳಿದ್ರು ಒಂದ್ಸಲ. ಆಮೇಲೆ ಅವನ್ಗೆ ಡೆಲ್ಲಿಯಿಂದ ಆರ್ಡರ್ ಹೊತ್ತು ಲಾಸ್ಟ್ ಎಕ್ಸಾಮ್ ಬರಿಬೇಕಾದ್ರೆ ಕೋಲಾರ ಡಿಸ್ಟಿಕ್ಗೆ 50 ಆಳು ಒಂದೊಂದ್ ಕಡೆ ಹೋಗ್ಬೇಕಂತಲ್ಲ ಎಕ್ಸಾಮ್ ಬರೆಯಕ್ಕೆ. ಬೆಳಗಾಂನಿಂದ ಅವ್ರ ಫ್ರೆಂಡ್ಗೆ ಒಂದು ಹುಡುಗನಿಗೆ ಬತ್ತಂತೆ, 1 ಲಕ್ಷ ಕಟ್ಟಬೇಕು ಅಂದ್ರಂತೆ. ಅವರು ಆಗೋದಿಲ್ಲ ಕಣೋ ರವಿ, ನಮ್ಗೆ ದುಡ್ಡು ಕಟ್ಟಕ್ಕೆ ನಾನು ಬಿಟ್ಬಿಡ್ತೀನಿ, ಯಾವ್ದಾರ ಕೆಲ್ಸಕ್ಕೆ ಜಾಮ್ ಆಯ್ತೀನಿ ಅನ್ನಂತೆ. ಏನಾದ್ರೂ ಸಾಧನೆ ಮಾಡೋ ಅಂದ್ರಂತೆ. ಏನ್ ಮಾಡಕ್ಕೂ ಸಾಧ್ಯ ಇಲ್ಲ ನಮ್ಮ ಕೈಲಿ. ನಮ್ಮ ತಾಯಿ ತಂದೆ ನೋಡಿದ್ರೆ, ನಾನು 1 ಲಕ್ಷ ಕಟ್ಟಬೇಕು ಅಂದ್ರೆ ನನಗೂ ಆಯ್ತಿರ್ಲಿಲ್ಲ ಅವತ್ತು. ನಿಜವಾಗ್ಲೂ 1 ಲಕ್ಷ 2 ಲಕ್ಷ 2 ಲಕ್ಷದ ಮ್ಯಾಗ ಸೀಟ್ ಅವನಿಗೆ ಸಿಕ್ಕಿದ್ದು ಇಲ್ಲಿ ಡೆಲ್ಲಿನಲ್ಲಿ. ಅವತ್ತು 25,000 ಒದಗ್ಸಕ್ಕೆ ಹಾಲ್ದ ಮರಗಳೆಲ್ಲ ಮಾರ್ಕೊಂಡೆ. ಇವತ್ತು 2-3 ಲಕ್ಷ ಆಗವು. ಆ ಹಾಲ್ದ ಮರಗಳೆಲ್ಲ ಮಾರ್ಕೊಂಡು ಏನೇ 2-3 ಕುರಿ ದನ ಮಾರಿ ಕಟ್ಟಿದೆ. ಕಾಲೇಜಲ್ಲೂ ಎಲ್ಲ 1,000-2,000 ಅವ್ರ ಕಾಲೇಜಲ್ಲೆಲ್ಲ ಏನೋ ಕೊಟ್ಟಿದ್ರಂತೆ. ಲಚ್ಚರೋ ಏನೋ ಅಂತಾರೆ ಓದ್ಸೋರು. ಎಲ್ಲ ಕೊಟ್ಟಿ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಸೀಟ್ಗೆ 5,000 ಕಟ್ಟಬೇಕು, ಹೋಗೋ ಬರೋ ಖರ್ಚೆಲ್ಲ ನನಗೆ 25,000 ಬೇಕು ಅಂತ ಹೇಳಿದ್ರು. ಅಷ್ಟು ಮಾಡ್ದು ಕಣವ. ಮಾಡಿ ಕಳಿಸ್ಕೊಟ್ಟು ಡೆಲ್ಲಿಗೆ ಕಳಿಸ್ತು. ಆಮೇಲೆ ಗೌರ್ಮೆಂಟ್ ಅವನಿಗೆ ಕಾಲಕ್ಕೆ ಆಫೀಸ್ ಕೊಡಕ್ಕೆ ರೀಕೊತ್ತು. MSc AG ಓದ್ಬೇಕಾದ್ರೆ 3,000 ಕೊಡೋದು ತಿಂಗಳಿಗೆ ಅಂತ ಹೇಳ್ದ. ನನ್ನ ಖರ್ಚಿಗೆ ಸಾಕಾಯ್ತದೆ ಕಣವ, ಹೆಂಗೋ ಮೇಂಟೈನ್ ಮಾಡ್ಕೋತೀನಿ, ನೀವು ಹೆಂಗೋ ಅಂಬ್ಲಿಯೋ ಗಂಜಿಯೋ ಕುಡ್ಕೊಂಡು
ನೀವು ಇರಿ, ನನ್ನ ಬಗ್ಗೆ ಮೇಲೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ದ ನನ್ನ ಮಗ. ನಾನು ಹೆಂಗೋ ಮೇಂಟೈನ್ ಮಾಡ್ಕೋತೀನಿ, ಓದ್ಕೊಂಡು ನನಗೆ ಗೌರ್ಮೆಂಟ್. ಅಂದ್ರೆ ಸಿಟಿಗೆ ಬಂದಿದ್ದೀನಿ ಓದೋದಕ್ಕೆ ಅಂತ ಹೇಳಿ ನಿಮ್ಮ ಹತ್ರ ಹಣ ತಗೊಂಡು ಯಾವತ್ತೂ ಅದನ್ನ ವೇಸ್ಟ್ ಆಗಿ ಖರ್ಚು ಮಾಡೋದು ಹಾಗೆಲ್ಲ ಯಾವತ್ತೂ ಮಾಡ್ತಿರ್ಲಿಲ್ಲ? ಇಲ್ಲ, ಯಾವತ್ತೂ ಆ ಥರ ಮಾಡಲೇ ಇಲ್ಲ. ಏನಾರ ನಮ್ಮ ಬಡತನದಲ್ಲಿ ಏನಾರ ಇದ್ದು ನಾವು ಕಷ್ಟ ನೋಡ್ನಾರ್ದೇ ಇದ್ರೆ ಅವನ ಹತ್ರ ದುಡ್ಡಿದ್ರೆ ಈ ದುಡ್ಡು ಕೊಡ್ತೀನಿ ಅವ್ವ, ನಿನ್ನ ಕಷ್ಟ ಸುಧಾರಿಸ್ಕೊಂಡು ಏನಾದರೂ ಮಾಡಿ ನನಗೆ ಸಂಪಾದನೆ ಮಾಡಿಕೊಡ್ರಿ ಮರಿಕರ ಮಾರಿ ಅನ್ನೋನು. ಇಲ್ಲ ನೀನು ಓದೋಗಪ್ಪ, ನಾನು ಹೆಂಗೋ ಮಾಡ್ತೀನಿ, ಇಲ್ಲೇನೊಂದಿಷ್ಟು ಉಪ್ಪು ಹಾಕೊಂಡು ಮಿತ್ಕೊಂಡು ಉಂಡ್ರು ಕಾಲ ಆಯ್ತದೆ. ಆಮೇಲೆ ಮರಿಯಪ್ಪನ ಪಾಳ್ಯದ ಹಾಸ್ಟೆಲಲ್ಲಿ ಊಟ ಹಿಡಿದು ಹೋಗ್ಬಿಡ್ತು. 6 ತಿಂಗಳಿಗೆ ಇವನಿಗೆ ಏನೇನೋ ಕಾಯಿಲೆ ರೋಗ ಅದು ಇದು ಎಲ್ಲ ಇಂಟ್ರೆಸ್ಟ್ ಆಗಕ್ಕೆರಿಕೊತ್ತು. ನನ್ನ ಕಾಲೇಜಿಂತವೇ ಊಟಕ್ಕೆ ಸೇರಿಸ್ಬಿಡವ ಏನಾದರೂ ಮಾಡಿ ಅಂತ ಕೇಳ್ಕೊಂಡ. ಎಷ್ಟಾಯ್ತದೋ ಅಂತ ತಿಂಗಳಿಗೆ 1,000 ರೂಪಾಯಿ ಆಯ್ತದೆ. ಒದಗಿಸೋದು ಹೇಳು, ನಾನು ಏನು ಮಾಡಾನೆ ಅಂತ. ನಿನ್ನ ತಮ್ಮಯ್ಯ ಕಣವ ಊಟ ನನ್ಗೆ ತಿಂಗಳಿಗೆ 1,000 ರೂಪಾಯಿ ಅವ್ರಿಗೆ ಊಟಕ್ಕೆ ಒದಗಿಸ್ಕೊಡೋದಕ್ಕೆ ನಿಮ್ಗೆ ಆಗ್ತಿರ್ಲಿಲ್ಲ? ಒಂದು ಜಾಸ್ತಿ ತಿನ್ಕೊಂಡ್ರೆ 1,000 ರೂಪಾಯಿ ಆಯ್ತದೆ. ನಾವು ಉಣ್ಣೋದು ಮೀಡಿಯಮ್ ಆಗಾದ್ರೆ 800-900 ಆಯ್ತದೆ ಕಣವ ಅಂದ. ಯಪ್ಪ ರೊಟ್ಟೆ ಉಣ್ಬೇಡ ಕಣೋ, ಹೊಟ್ಟೆ ತುಂಬ ಉಣ್ಣು, ಏನಾದರೂ ಮಾಡೋಣ ಅಂದರೆ ತಿಂಗಳಿಗೆ 1,000 ಊಟಕ್ಕೆ ಕಾಲೇಜ್ಗೆ. ತುಂಬ ಕಷ್ಟ ಬಂದ್ಬಿಡ್ತು ಬಿಡವ. 4 ವರ್ಷ ತುಂಬಿಸೋದಕ್ಕೆ ಒಂದ್ಸತಿ ನನ್ಗೆ 10,000 12,000 ಬೇಕೇ ಬೇಕು. ಹಾಲುಂಡ ಟೂರ್ ಹೋಗ್ಬೇಕು ಅಂದ್ಬಿಟ್ಟ 5 ಗಂಟೆ ಟೈಮಲ್ಲಿ. ನಮ್ಮ ಯಜಮಾನ್ರು ಹಿಂಗೆ ಕೂತಿದ್ರು, ಕುರಿ 5 ಗಂಟೆಲಿ ಕಾಪಿ ಮಾಡಕ್ಕೆ ಬಂದೆ. 10,000 ಅಂದಲ್ವ ರವಿ ಅಂದೆ. 10,000 ಬಸ್ಗೆ ಕಟ್ಟಬೇಕು, 2,000 ಖರ್ಚಿಗೆ ಬೇಡವೇನವ ಅಂದ. ಏನಂದ್ಲ ಅಂದರು ನಮ್ಮ ಯಜಮಾನ್ರು. ಅಷ್ಟೇ, ಬೆಳಗಾನ ಬೇದಿನೇ ನಿಲ್ಲಿಲ್ವೇ. ಅಯ್ಯೋ ಯಪ್ಪ ಯಾಕೋ ಹೇಳ್ದೆ, ನನ್ನೊಂದ್ಗಾರ ಹೇಳುವ ತಳಾರಕ್ಕೆ ಮಾತಾಡ್ಬೋದಾಗಿತ್ತಲ್ಲ. ಬೆಳಗಾನ ಯಪ್ಪನಿಗೆ ನಮ್ಮ ಯಜಮಾನ್ರಿಗೆ ಹಂಗಾಗೋಗ್ಬಿಡ್ತು. ಆಮೇಲೆ ಧೈರ್ಯ ತಗೋ, ಹೆಂಗೋ ಆಯ್ತದೆ, ಏನು ಮಾಡೋಕ್ಕಾಗಲ್ಲ ಅಂತ ಮಜ್ಜಿಗೆ ಅನ್ನ ಕೊಟ್ಟು ಏನೇನೋ ಮಾಡಿ ಸಮಾಧಾನ ಮಾಡ್ದು. ಆಗ ನನ್ನ ಮಗ ಯಾರ ಹತ್ರ ಹೋಗಿ ರಾತ್ರಿ ಹೊತ್ತು ದನಿನ ದುಡ್ಡು ಇಸ್ಕೊಬಂದು 10,000 ಜೋಡಿಸಿದೋ, 2,000 ಇಸ್ಕೊಬಂದು. ಆಮೇಲೆ 2 ಕಿಲೋಮೀಟ್ರು 5 ಗಂಟೆಗೆ ಬಂದು ಸೈಕಲ್ ಮೇಲೆ ಕರ್ಕೊಬಂದು ಬಸ್ ಹತ್ತಿಸ್ಬೇಕಲ್ಲ ನಮ್ಮ ಹುಡುಗ ದೊಡ್ಡವನು ಇವನ. ಕರ್ಕೊಬಂದು ಬಸ್ ಹತ್ತಿಸಿ ಹೇಳಿ ಕಳಿಸಿ ಹತ್ತಿಸ್ತು. ಆ ಕಷ್ಟ ಸುಖ ನೋಡಿ ನನ್ನ ಮಗ ಇವತ್ತು ಕಷ್ಟದಿಂದಲೇ ಜನಸೇವೆ ಮಾಡೋಕ್ಕೆ ಅವನ ಆತ್ಮವೇ ದೇವರೇ ಕೊಟ್ಟಿದ್ನು ಅವನಿಗೆ. ನೋಡು, ನನ್ನನ್ಗೆ ಹೇಳ್ದ ಕೋಲಾರದಲ್ಲಿ, ಅವ್ವ ನಮಗಂತೂ ಯಾರು ಮಾಡೋಕ್ಕೆ ದಾತ್ರಿರ್ಲಿಲ್ಲ, ನೀನೇ ತ್ಯಾಗ ಮಾಡಿದೆ ಅಪ್ಪ, ನೀನು ನಮ್ಮ ಮನೆಯವರೇ ಕಷ್ಟ ಬಿದ್ರಿ, ನನ್ನನ್ನು ನೀನು ಈಗಲೇ 10,000 ಕೇಳಬೇಡ, ಇನ್ನು 1-2 ವರ್ಷ ಕಳೀಲಿ, ಬರೀ 5,000 ಕೊಡ್ತೀನಿ, ಹೆಂಗೋ ಮಾಡ್ಕೊಳ್ಳಿ, ತಿರ್ಗಾಡೋಕ್ಕೆ ಬಟ್ಟೆ ಖರ್ಚಿಗೆ ಮನೆಗೆ ಬರೀ 5,000 ಕೊಡ್ತಿದ್ರು. ಅಂದ್ರೆ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಈಗ ವರ್ಷದಿಂದ ಈಚೆಗೆ ಅವ್ನು ಸಾಯೋತ್ಕು ಕೋಲಾರದಲ್ಲಿ DC ಆಗಿದ್ದಾಗ 1 ವರ್ಷ ಆಗಿತ್ತು. ಅವ್ನು ಸಾಯೋತ್ಕು ಅವ್ನು ಕೊಟ್ಟದ್ಕು 1 ವರ್ಷ ಆಗಿತ್ತು ಅಷ್ಟೇ. 5,000 ಆಮೇಲೆ ಹಂಗಂದ. ನಾನಾಯ್ತು 500 ರೂಪಾಯಿ ಸಂಸಾರ ಮಾಡ್ತಿರ್ಲಿಲ್ವೇ ಬಿಡು, ಹೆಂಗೋ ಮಾಡ್ಕೋಗೋಣ. ನನಗಂತೂ ಯಾರೂ ಕೊಟ್ಟು ಕಷ್ಟ ಸುಖ ನೋಡಲಿಲ್ಲ ಅವ್ವ. ನಾನು ಕಾಲೇಜ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ನನ್ನನ್ನು ನೀನು ಈಗಲೇ ಕೇಳಬೇಡ, ಇನ್ನೊಂದು ವರ್ಷ. ಹಾಗಾಗಿ ನಿಮ್ಗೆ 5,000 ರೂಪಾಯಿ ಕೊಡ್ತಿದ್ರು. 5,000 ರೂಪಾಯಿನಲ್ಲಿ ಹೇಗೋ ಮೇಂಟೈನ್ ಮಾಡ್ಕೊಳ್ಳಿ, ನನಗ್ ಬರೋ ದುಡ್ಡಲ್ಲಿ ನಾನ್ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು, ಮಕ್ಕಳಿಗೆ ನಂತರ ಯಾರ್ಯಾರು ಕನ್ಸ್ಕೊಂಡಿರ್ತಾರೆ. ಹೋಗಿ ನೀ ಕಾಲೇಜ್ ಮಕ್ಕಳು ಸ್ಕೂಲಲ್ಲಿ, ಈ ಗೌರ್ಮೆಂಟ್ ಸ್ಕೂಲಲ್ಲಿ ಕೋಲಾರದಲ್ಲಿ ಯಾರು ಬಡ್ತಂದ ಮಕ್ಕಳಿಗೆ ಏನಿಲ್ಲ ಎದ್ದು ನಿಂತ್ಕೊಳ್ರಿ ಅಂತ ಕೇಳೋದು, ಅವಕ್ಕೆ ಏನು ಬೇಕದನ್ನ ಮಾಡೋದು, ಬಟ್ಟೆಯೋ ಬುಕ್ಕೋ ಪೆನ್ನು ಆಳ್ಗಳು ಕಳಿಸೋದು. ಮಕ್ಕಳಿಗೆ ಬಡ್ತಂದ ಮಕ್ಕಳಿಗೆ ಏನು ಹೆಲ್ಪ್ ಬೇಕು ಕೇಳ್ಕೊಬರಾಗಿ ಅಂತವ. ಇವತ್ತು 3 ವರ್ಷದ್ದು 2 ಹೆಣ್ಮಕ್ಳು ನೋಡಬೇಕಾಗಿತ್ತು ಟಿವಿಯಲ್ಲಿ. ರವಿ ಸಾಹೇಬ್ರಿಲ್ಲ, ನನ್ನ ಊಟ ತಿನ್ನಲ್ಲ ಅನ್ನೋವು ಒಂದು 6 ಗಂಟೆ ಹಂಗೆ ಅನ್ನೋವು. ಅಲ್ಲಿ ಕೋಲಾರದ ಒಂದಿಷ್ಟೊಂದೋ 3-4 ಮಕ್ಕಳು ರವಿ ಅಣ್ಣ ಬೇಕು, ನನಗೆ ರವಿ ಮಾಮ ಬೇಕು. ಈಗ 1 ತಿಂಗಳಲ್ಲಿ ಒಂದು ಹುಡುಗಿ 12 ವರ್ಷದ ಹುಡುಗಿ ಬಂದಿರೋದು.
ನೋಡ್ಕೊಂಡು ಹೋಯ್ತು ಕಾರ್ ಹತ್ತಕ್ಕೆ. ತಿರ್ಗಾ ಕಾರ್ನಿಂದ ಅಮ್ಮ ನನ್ನ ಅಜ್ಜಿನೇ ನೋಡ್ಬೇಕು ತಿರ್ಗಾ ಅಂದ್ಬಿಟ್ಟು ಕಾರ್ನಿಂದ ಮನೆಗೆ ಬಂದು ಮನ್ಗಿದ್ದೊಳ ಎತ್ತು ಕುಂದಿರ್ಸಿ, ಅಜ್ಜಿ ಬಾರಜ್ಜಿ ಕರ್ಕೊಂಡು ಹೋಯ್ತೀನಿ, 1 ವಾರ ಇರುವೆ ಬಾರಜ್ಜಿ ನಮ್ಮ ಮನೇಲಿ, ರವಿ ಅಣ್ಣ ನಮ್ಮೂರಲ್ಲಿ ಅವರೇ ಕಣ ಬಾರಜ್ಜಿ ಅಂತ ತಬ್ಬಿಕೊಂಡಳೋದು. ಹಂಗೆ ಕೋಲಾರ ಡಿಸ್ಟಿಕಲ್ಲಿ ಎಷ್ಟು ಮನೆ ದೀಪ ಹಚ್ಚಿದನೋ ನನ್ನ ಮಗ. ಎಲ್ಲವೇ ದೇವರು, ಎಲ್ಲವೇ. ಇವತ್ತು ನನ್ನ ಮಗನ್ನೇ ಕತ್ಲೆ ಮಾಡಿಬಿಟ್ರು, ನನ್ನ ಮನೆನೇ ಕತ್ಲೆ ಮಾಡಿಬಿಟ್ರಲ್ಲವ. ಹಾಗೆ ಅನ್ಕೋಬಿಡಿ ಗೌರಮ್ನವ್ರೆ, ಇಡೀ ದೇಶಕ್ಕೆ ಬೆಳಕು ಕೊಟ್ಬಿಟ್ಟು ಹೋಗಿದ್ದಾರೆ ಅವರು. ಬದುಕಿದ್ರೆ ಈ ರೀತಿ ಬದುಕಬೇಕು, ಈ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ 2 ಸತಿ ತಗೊಂಡಾಗ ಅಡ್ಮಿಟ್ ಮಾಡಿದ್ರು ಆಸ್ಪತ್ರೆಗೆ. ಅನ್ನ ನೀರು ಇಲ್ಲದೆ ಸತ್ತೋಗ್ಬಿಡ್ಬೇಕು ಅಂತ ನನ್ನ ಮಗನ ಅವತ್ತೇ ತೆಪ್ಕೊಂಡೆ, ಕೆನ್ನೆ ಕಡ್ಕೊಂಡು ತೆಪ್ಕೊಂಡೆ, ಗುಂಡಿ ಒಳಿ ಕುಳ್ಳಿಸ್ಬಿಡಿ ಅಂತ ಉಳಿಸ್ದೆ ಹೋಗ್ಬಿಟ್ರು. ಆಗಿನ ಕಾಲದಲ್ಲಿ ಕೃಷ್ಣರ ತಾಯಿ ಮಾಡ್ಲಿಲ್ವಂತೆ. ಇವತ್ತು ಆ ಕೆಲಸ ನಾನು ಮಾಡೋನಿ ಕಣವ. ನಿಜವಾಗ್ಲೂ ನನ್ನ ಮನಸ್ಸು ಪೂರ್ತಿ ನನ್ನ ಮಗನ ಕಂಡ್ರೆ ಅಷ್ಟಿಷ್ಟ ನನಗೆ. 2 ಕೈನು ತೆಬ್ಕೊಂಬನಿಕೋತೀನಿ, ನನ್ನ ಮೇಲೆ ಮಣ್ಣು ಮುಚ್ಚಿಬಿಡಿ ಅಂತ. ಇನ್ನಿಲ್ದಂಗೆ ಯಾರ್ಯಾರ ಕಾಲನ್ನೆಲ್ಲ ಕಟ್ಟಿದೆ ಉಳಿಸ್ತೆ ಹೋದ್ರು. 3 ತಿಂಗಳಿಂದ ಹತ್ತಿ ಇದೊಂದು ಕಣ್ಣು ಕಾಣೋದಿಲ್ಲ. ವರ್ಷ ಆಗಿಲ್ಲ, ಇನ್ನು 2 ತಿಂಗಳು ಹೋಗ್ಬೇಕು. ಆಪ್ರೇಷನ್ ಮಾಡಿಸಿದ್ರು ಕೋಲಾರದಲ್ಲಿ, ಕಾಣೋದೇ ಇಲ್ಲ. ಇದು ತೀರಮುಟ್ಟ. ದಯವಿಟ್ಟು ಅಳಬೇಡಿ ಗೌರಮ್ನವ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದು ನಿಮ್ಮನ್ನ ಅಳಿಸ್ಬೇಕು ಅನ್ನೋ ಉದ್ದೇಶ ನಮ್ಗೆ ಖಂಡಿತ ಇಲ್ಲ. ಕೆಲಸ ನಿನ್ ಕಾರ್ಯಕ್ರಮಕ್ಕೆ ಬಂದ್ರು ಖಂಡಿತ ನಮ್ಗಿಲ್ಲ. ನಿಮ್ ನೋವನ್ನ ನೋಡೋಕ್ಕೂ ಕೂಡ ನಮ್ಗೆ ಆಗ್ತಾ ಇಲ್ಲ, ಅಷ್ಟು ನೋವು ನಮಗೂ ಕೂಡ ಆಗ್ತಾ ಇದೆ. ನಿಮ್ಮನ್ನ ಯಾಕೆ ಕರೆಸಿದೀವಿ ಅಂತಂದ್ರೆ, ಎಷ್ಟು ಕಷ್ಟಪಟ್ಟು ಬೆಳೆದ್ರು ರವಿ ಅವರು. ಆ ಜೀವನ ಬೇರೆಯವ್ರಿಗೆ ಮಾದರಿ ಆಗಬೇಕು. ನೀವೆಷ್ಟು ಕಷ್ಟಪಟ್ಟು ಬೆಳೆಸಿದ್ರಿ. ಒಬ್ಬ ತಾಯಿಯಾಗಿ ಮಗನ ಸಾಧನೆಗೆ ಆಕೆ ಏನೆಲ್ಲ ಮಾಡಬಹುದು. ಒಂದಿನ ತೋರಿ ಎಲ್ಲಾರು ನೋಡ್ಲಿ ದೇಶದಲ್ಲಿ. 2 ದಿನ ತೋರ್ಬಿಟ್ಟು ಮುಚ್ಚಿಬಿಡ್ಬೇಡಿ. ವಾರಕ್ಕೊಂದಿನ 1 ವರ್ಷ ತುಂಬ ಗಿಂಟ ತೋರಿ. ಅದಕ್ಕೇನೆ ಕಾರ್ಯಕ್ರಮ ಮಾಡ್ತಿರೋದು ಗೌರಮ್ನವ್ರೆ. ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ. ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಎಸ್, ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ DK ರವಿ ಅವರಿಗೆ ನಮ್ಮ ಸಮಯ ವಾಹಿನಿಯ ಪರವಾಗಿ ಗೌರವ ನಮನವನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಒಂದು ಹಾಡನ್ನ ರೆಡಿ ಮಾಡಿದ್ವಿ. ಆ ಹಾಡನ್ನ ನೋಡ್ತಾ ಒಂದು ಬ್ರೇಕ್ ತಗೊಳ್ಳೋಣ. ಬೆಳಕು ಬೇಕಿದೆ, ಉರಿವ ಬೆಳಕು ಬೇಕಿದೆ, ದೀಪ ಹಚ್ಚಲು ನಾವೇ ಹೊರಡಬೇಕಿದೆ. ಸತ್ಯವೆಂಬುದೇ ಇಲ್ಲ, ಸುಳ್ಳು ಮೆರೆದಿದೆ. ಮೆಟ್ಟಿ ನಿಲ್ಲಲು ಜನರೇ ನುಗ್ಗಬೇಕಿದೆ. ನ್ಯಾಯಕ್ಕಾಗಿ ಬದುಕಿ ಹೊರಟು ಹೋದೆ ನೀನು, ಹುಟ್ಟಿ ಬಾರೋ ಮತ್ತೆ ಮರಳಿ ಬರೆವ ಚರಿತೆ. ಬೆಳಕು ಬೇಕಿದೆ, ಉರಿವ ಬೆಳಕು ಬೇಕಿದೆ, ದೀಪ ಹಚ್ಚಲು ನಾವೇ ಹೊರಡಬೇಕಿದೆ. ಸಾರ್ವಜನಿಕ ಸ್ವತ್ತು ವಿಚಾರವಾಗಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ರೀ. ನಾಡಲ್ಲಿ ಹುಟ್ಟಿ ನ್ಯಾಯಕ್ಕೆ ದುಡಿದೆ, ಸ್ಫೂರ್ತಿಯೇ ಆದೆ ನೀನು. ದೀನರು ಎನದೆ, ದಲಿತರು ಎನದೆ, ಬಂಧುವೇ ಆದೆ ನೀನು. ಯಾವ ಮಾಯ ಕರೆಯಿತೋ ನಿನ್ನ ತೋಳು ಬೀಸುತ್ತಾ, ಕಾಯುತ್ತಿಹೆವು ನೀನು ಬರುವ ದಾರಿ ನೋಡುತ್ತಾ. ಬೆಳಕು ಬೇಕಿದೆ, ಉರಿವ ಬೆಳಕು ಬೇಕಿದೆ, ದೀಪ ಹಚ್ಚಲು ನಾವೇ ಹೊರಡಬೇಕಿದೆ. ನ್ಯಾಯಕ್ಕಾಗಿ ಬದುಕಿ ಹೊರಟು ಹೋದೆ ನೀನು, ಹುಟ್ಟಿ ಬಾರೋ ಮತ್ತೆ ಮರಳಿ ಬರೆವ ಚರಿತೆ. ಏನೇನ್ ಕೇಳಳು ಕೇಳ್ಕೊಳಕ ಎಲ್ಲಾನು ಮಾಡ್ತೀನಿ ನಾನು ಅವನಿಗೆ. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ ರವಿ ಅವ್ರದ್ದು? 7 ತಿಂಗಳು 3-4 ಬಂದ್ರೆ 5 ವರ್ಷ. ಅಂದ್ರೆ ನೀವೇ ಇಷ್ಟಪಟ್ಟು ಮದುವೆ ಮಾಡ್ಕೊಟ್ಟಿದ್ರಿ? ನಾನು ಹೇಳ್ದೆ ಇನ್ನೂ 1 ವರ್ಷ ತಡಿಯಪ್ಪ, ಟ್ರೈಲಿಂಗ್ ಎಲ್ಲ ಮುಗಿಲಿ, ಇನ್ನೊಂದು ವರ್ಷ ಕಳಿತ್ಲೆ ಮಾಡಿಕೊಟ್ಟವನು ಅಂದೆ.
ಮುತ್ಕಾಯ್ತಲೇ ಮಾಡಿ ಏನೋವ ನಾನು 30 ವರ್ಷ ತುಂಬ ಹೋಗ್ಬಿಡ್ತದೆ, ಆಮೇಲೆ ಯಾರು ಹೆಣ್ಣು ಕೊಡದೆ ಹೋಯ್ತಾರೆ ಅಂತ. ನನ್ನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮದ್ವೆ ಆದ ನಂತರ ನಿಮ್ಮನ್ನ ಬಾ ಇಲ್ಲಿಗೆ ಇರು, ಇಷ್ಟು ವರ್ಷ ಕಷ್ಟಪಟ್ಟಿದ್ಯಾ, ನಮ್ ಜೊತೆಗಿರು ಅಂತ ಹೇಳಿದ್ರು. ನಿಜವಾಗ್ಲೂ ನನ್ನ ಜೊತೆಲೇ ಇರ್ಬೇಕು ನೀನು ಅಂತ. ಎಷ್ಟು ವರ್ಷ ಆಗಿತ್ತು ಮದ್ವೆ ಆಗಿ ರವಿ ಅವ್ರದ್ದು? 7 ತಿಂಗಳು 3-4 ಬಂದ್ರೆ 5 ವರ್ಷ. ಅಂದ್ರೆ ನೀವೇ ಇಷ್ಟಪಟ್ಟು ಮದ್ವೆ ಮಾಡ್ಕೊಟ್ಟಿದ್ರಿ? ಇಲ್ಲ, ನೋಡ್ದೋ ಹೆಣ್ಣು ನೋಡ್ದೋ ನಾವು. ಅವನು ಎಲ್ಲ ಯಾರ್ಯಾರೋ ಬಂದು ನಮ್ಮ ಅಳಿನ್ಗೆ ಇಲ್ಲಿ ಹೆಣ್ಣದೆ ನೋಡಿ, ಅವರು ಬಡತನದಿಂದಲೇ ಬೆಳೆದವರು ನೋಡಿ ಅಂದರು. ನಾನು ಹೇಳ್ದೆ ಇನ್ನೂ 1 ವರ್ಷ ತಡಿಯಪ್ಪ, ಟ್ರೈಲಿಂಗ್ ಎಲ್ಲ ಮುಗಿಲಿ, ಇನ್ನೊಂದು ವರ್ಷ ಕಳೀತ್ಲೆ ಮಾಡಿಕೊಟ್ಟವನು ಅಂದೆ. ಮುತ್ಕಾಯ್ತಲೇ ಮಾಡಿ ಏನೋವ ನಾನು 30 ವರ್ಷ ತುಂಬ ಹೋಗ್ಬಿಡ್ತದೆ, ಆಮೇಲೆ ಯಾರು ಹೆಣ್ಣು ಕೊಡದೆ ಹೋಯ್ತಾರೆ ಅಂತ. ಇದು ಮಗ ಇಂಥ ಕೆಲಸದ ಇರೋನ್ಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ಬೇಡ, ನನಗೆ ಎಲ್ಲ ಬುದ್ಧಿನೂ ಗೊತ್ತು. ನಮ್ಮವ್ವ ಬುದ್ಧಿವಂತೆ ಆಗೋದಕ್ಕೆ ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ಲು ಅಂತ ನೀನೇ ಅಂತೀಯ. ಇವತ್ತು ಹೆಣ್ಣು ಕೊಡಲ್ಲ ನನಗೆ ಅಂತೀಯಲ್ಲ, ಇನ್ನೊಂದು ವರ್ಷ ಟ್ರೈಲಿಂಗ್ ಮುಗಿದ್ಬಿಟ್ರೆ ಇನ್ನೂ ನಿನಗೆ ಗ್ರೇಡ್ ಸಿಗ್ತದೆ ಕಣಪ್ಪ, ಮಾಡೋಣ ಅಂದೆ. ಇಲ್ಲ ನಾನು ಆಗಬೇಕು, ಮದುವೆ ಆಗಲೇಬೇಕು. ಅವರು ಬಡತನದಿಂದಲೇ ಬಂದವ್ರೆ ಕಣವ, ಅವರು ಬಡತನದಿಂದಲೇ ಮುಂದೆ ಬಂದವ್ರೆ. ಕಷ್ಟ ಸುಖ ಅನ್ನೋದೆಲ್ಲ ಅವ್ರಿಗೂ ಗೊತ್ತಾಯ್ತು. ಕುಸುಮ ಅವ್ರನ್ನ ಮದುವೆ ಮಾಡ್ಕೊಳ್ಳೋದಿಕ್ಕ ಹೇಳ್ದ. ನಾನು ಇನ್ನೊಂದು ವರ್ಷ ತಡಿ ಅಂದೆ. ನನ್ನ ಮಗಳು ಇಲ್ಲಿ ಅವಳಿಗೆ ಕೇಳು, ನನ್ನ ಮಗಳ ಮನೇಲಿ ಹಂಗಂದೆ, ಇನ್ನೊಂದು ವರ್ಷ ದಮ್ ತಡಿಲ್ಲ ಮಾಡೋಣ. ಅಲ್ಲಿ ಎಲ್ಲೆಲ್ಲೋ ಫ್ರೆಂಡ್ಗಳು ಅವರು ಎಲ್ಲ ನೋಡ್ಕೊ ಬಂದಿದ್ರು. ಅವರು ದೊಡ್ಡ ಶ್ರೀಮಂತರ ಮನೇಲಿ ಹಿಂಗೆ ಚಪ್ಪಲಿ ಹಾಯ್ಕೊಂಡು ಅವನ ಸಮಕ್ಕೆ ಬಂದು ಹಿಂಗೆ ಕುಂತ್ಕೊಳ್ಳೋರಂತೆ, ಹಿಂಗೆ ಕಾಲು ಹಾಯ್ಕೊಂಡು. ಅಮ್ಮ ಅಪ್ಪ ಟೀ ಕಾಫಿ ತಂದು ಕೊಡೋರಂತೆ. ಅಲ್ಲೆಲ್ಲ ಹೆಣ್ಣು ತಂದರೆ ನಮ್ಮಮ್ಮ ಚಪ್ಪಲಿ ಹಾಯ್ಕೊಂಡು ತಿರ್ಗಾಡ್ತಾರೆ ಅಂತ ನಮ್ಮಮ್ಮ ನಮ್ಮಪ್ಪ ಒಪ್ಪಲ್ಲ. ಇವಳು ನೋಡಕ್ಕೆ ಹೋದ್ವಲ್ಲ ಕುಸುಮ್ನ, ಇವರೆಲ್ಲ ನಮ್ಮಂಗೆ ಬಡ್ತಂದ ಮನೆ. ಈಗ ಮದುವೆ ಆಗೋ ಮುಂದೆ ಈಗ ಗಲ್ಡಿಗ್ಲಿ ಅವ್ರು ಇರೋದು ಈಗ ದೊಡ್ಡದು ಮನೆ. ಅದಕ್ಕೆ ಮೊದಲೇ ಈಗ ನಮ್ಮನೆ ಹೆಂಗದೆ ಅವ್ರದ್ದು ಹಂಗೆ ಇತ್ತು. ಆಮೇಲೆ ಕಾಲೇಜಿಂದ ಬಂದು ನೋಡ್ಕೊಬಂದು, ಅವನು ಬಂದಿದ್ದ ನೋಡ್ಕೊಬಂದ. ಇಷ್ಟ ಆಯ್ತವ ನಿನ್ಗೆ, ಇಷ್ಟ ಆಯ್ತವ ಅಂದ. ನನ್ಗಿಷ್ಟ ಆಗೋದು ಅಂದ್ರೆ ಕುಸುಮ ಅವ್ರಿಗೆ ಅವ್ರನ್ನ ನೀವು ತೋರ್ಸೋದಕ್ಕಿಂತ ಮುಂಚೆ ರವಿ ಅವರೇ ನೋಡಿ ಇಷ್ಟಪಟ್ಟಿದ್ರು. ಯಾರೋ ಬಂದು ರವಿ ಅವ್ರಿಗೆ ಹೇಳಿದ್ದಾರೆ, ನಮ್ಗೆ ಹೇಳಿದ್ರು, ನಮ್ಮ ಅಳಿಯನ್ಗೆ ನಮ್ಗೆಲ್ಲ ಹೇಳಿದ್ರು. ಆಮೇಲೆ ಹೋಗಿ ನೋಡ್ಬೇಕಾದ್ರೆ ಅವನು ಒಬ್ಬನೇ ಹೋಗ್ಲಿಲ್ಲ, ಅವ್ರ ಫ್ರೆಂಡು, ನಾನು, ನನ್ನ ಮಗಳು, ಒಂದು 5 ಜನ ಹೋಗಿದ್ವಿ. ನೋಡ್ಕೊಂಡು ಬಂದು 2 ಗಂಟೆ 2:15 ಹೋಗಿ ನೋಡ್ಕೊಂಡು ಬಂದು ಹೆಂಗವ ಅಂದ. ಹೆಸರು ಬಲ ಕೇಳೋಣ, ಮಾಡೋಣ, ನೋಡ್ದವೆಲ್ಲ ಆಗೋದವೆ, ಸುಮ್ಗಿರು, ನೋಡೋಣ ಆಮೇಲೆ ಬೇಕಾರೆ, ಇದೊಂದು ವರ್ಷ ದಮ್ ತಡಿ, ಮುಂದಿನ ವರ್ಷಕ್ಕೆ ಮಾಡ್ಕೊಳ್ಳೋಣ ಅಂದೆ. ಇಲ್ಲ ಆಗ್ಲೇ ಬಿಡ್ಬೇಕು, ಮದ್ವೆ ಆಗ್ಬಿಡ್ಬೇಕು ಕಣವ, ಹಂಗೆ ಹಿಂಗೆ IAS ಆದ್ಮೇಲೆ ಏನೇನೋ ಮಾಡ್ತಾರೆ ಜನಗಳು, ಮದ್ವೆ ಮಾಡ್ಕೊಬಿಟ್ರೆ ಆಮೇಲೆ ನಾನು ಯಾರು ಏನು ಕೇಳಲ್ಲ ಕಣವ ಅಂದ. ಆಮೇಲೆ ಹೆಣ್ಣು ಸಮಾಧಾನವೇ, ಹಂಗೆ ಹಿಂಗೆ ಅಂದೆ. ಸಮಾಧಾನ, ನಿನಗೆ ಸಮಾಧಾನವೇ ಅಂದ. ನಾನೇನೋ ಇನ್ನೊಂದು ವರ್ಷ ದಮ್ ತಡ್ದಿದ್ರೆ ಆಗಿತ್ತು ಅಂತೀನಪ್ಪ, ನೀನು ಏನೋ ಬಡತನದಿಂದೆ ಬಂದವ್ರೆ, ಬಡವ್ರೆ, ಅವ್ರೇನು ಶ್ರೀಮಂತರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಿ. ನಿನ್ನಿಷ್ಟ ಕಣಪ್ಪ, ಆಮೇಲೆ ನಾಳೆ ದಿನ ಹಂಗೆ ಹಿಂಗೆ ಅನ್ನೋದಲ್ಲ, ನಿನ್ನಿಷ್ಟ ಅಂದೆ. ನನಗೆ ಸಮಾಧಾನ ಕಣವ, ನಿನ್ನಿಷ್ಟ ಅಂದ. ನೀನು ಒಪ್ಪಿದ್ಮೇಲೆ ನಾನು ಇಲ್ಲ ಅನ್ನೋಕ್ಕಾಗತ್ತಪ್ಪ. ಈಗ ಅವ್ರವರೇ ಲವ್ ಮೇಜರ್ ಮಾಡ್ಕೊಬಿಡ್ತಾರೆ, ಇನ್ನು ನಾನು ಕರ್ಕೊಂಡೋಗಿ ಒಪ್ಪಿದ್ಮೇಲೆ ಇನ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ. ಏನೋ ಬಡತನದಲ್ಲಿ ಬಂದವ್ರಿ ಅಂತಿದ್ವಿ, ಏನೋ ಮಾಡ್ಕೊಳ್ಳೋಣ ಬಿಡಪ್ಪ. ಸೊ ನೀವು ಒಪ್ಕೊಂಡು ಮದುವೆ ಮಾಡ್ಕೊಟ್ರಿ? ಮಾಡ್ಕೊಟ್ಟು. ಓಕೆ. ಆಮೇಲೆ ಇನ್ನೊಂದು ಕೇಳಬೇಕು, ಅಷ್ಟು ಕಷ್ಟಪಟ್ಟು ಓದಿ ಬೆಳೆದ್ರು, ಆಫೀಸರ್ ಆದ್ರು, ಅಂದ್ರೆ ಅವರಿಗೆ ಗೌರ್ಮೆಂಟ್ ಕೆಲಸ ಸಿಕ್ತು, IAS ಆಫೀಸರ್ ಆದ್ರು ಅಂದಾಗ ಎಷ್ಟು ಖುಷಿ ಆಯ್ತು? ಅಯ್ಯೋ ತುಂಬಿ ತುಳ್ಕೋದು ಅವತ್ತಿನ ಖುಷಿ ಎಷ್ಟು ಹೇಳಿದ್ರು ವಸಿ. ಒಂದು ಹಣ್ಸಿನಕಾಯಿ ತಗೊಬಂದ, ಅಕ್ಕನ ಕರ್ಕೊಬಂದ, ಈಚೆಗೆ 2 ಫ್ರೆಂಡ್ ಎಲ್ಲ ಬಂದಿದ್ರು. ಅಕ್ಕ ಈ ಹಣ್ಸಿನಕಾಯ ಎಲ್ಲೆಲ್ಲಿ ಒತ್ತಿದಾನಕ್ಕ ಅಂತ ಎತ್ತಾಕ್ತ, ಈ ಮೇಲೆ ಎಲ್ಲೂ ಹೊರೋದು ಬೇಡವ್ವ, ನೀನು ಏನು ಮಾಡಬೇಡ,
ಆಮೇಲೆ ಏನು ಕುಯ್ಕೊಂಡು ತಿನ್ನೋಣ, ಯಾರು ಬಿದ್ದರೆ ಧರ್ಮ ಬರ್ತದೆ ತಿನ್ನಲಿ ನೋಡಿ, ಹಿಂಗೆ ಕುಯ್ಯಿದಿ ಯಾರು ಕಿತ್ಕೊ ತಿನ್ಲಿ ಕಣವ. ಈ ಸತಿ ನೀನು ಕುಯ್ಕೊಂಡು ಮಾರಕ್ಕೂ ಹೋಗ್ಬೇಡ, ಯಾರಿಗೂ ಏನು ಅನ್ನಕ್ ಹೋಗ್ಬೇಡ, ಹಣ್ಣಾಗಿ ಬಿದ್ದೋದ್ರೆ ಯಾರು ತಗೊಂಡ್ ತಿನ್ಲಿ, ನೀವು ಸಾಕು, ನಾವು ಕಷ್ಟಪಟ್ಟಿದ್ದು ಸಾಕು, ನನ್ನ ಕೆಲಸ ಸಿಕ್ಕಿದೆ, ಚೆನ್ನಾಗಿರೋಣ. ಇಮೇಲೆ ಈ ಕಷ್ಟ ಒಂದಿನೂ ಬೇಡ, ಇಮೇಲೆ ಸುಖವಾಗಿರೋಣ, ಚೆನ್ನಾಗಿರೋಣ, ಜೀವನ ಮಾಡೋಣ. ಸಂಬಳನೇ ನಮಗೆ ಬೇಜಾನ್ ಆಯ್ತದೆ, ಎಲ್ಲಾರು ಚೆನ್ನಾಗಿರೋಣ. ರಾಣಿ ಹೆಂಗೆ ಕುತ್ಕೊಳ್ಳವ ನೀನು ಬಾಕ್ಲಲ್ಲಿ, ರಾಣಿ ಹೆಂಗೆ ಕುತ್ಕೊ. ಅಯ್ಯೋ ಸೇಡಿಯಮ್ಮಲ್ಲಿ ತಕ್ಕೊಟ್ಟು ಸೀರೆ ಇನ್ನೂ 10 ಸೀರೆ ಹಂಗೆ, ಒಂದು 20 ಸೀರೆ ನಿನ್ಗೆ ಒಪ್ಪದವು ತಗೋಬಿಡವ, ನೂಲು ಸೀರೆ ಎಲ್ಲಾನು ನೀನು ಒಪ್ಪದವು ತಗೊಳವ ಅಂತ ಕಳಿಸ್ಬಿಟ್ಟ. ಡೈವರ್ ಕೈಲಿ ದುಡ್ಡು ಕೊಟ್ಟು ನಮ್ಮಮ್ಮ ಎಷ್ಟು ತಗೋತಾಳೆ ಅಷ್ಟು ಸಂತೋಷದಲ್ಲಿ ತಗೊಬಿಡ್ಲಿ. ಮಗ್ಗದ ಅಂಗಡಿಗೆ ಅದು 20 ಸೀರೆ ತಗೊಂಡೆ, 22 ಸೀರೆ ತಗೊಂಡೆ, ಎಲ್ಲ ಹೊಲ್ಸಿದ್ದೀನಿ. ಇನ್ನೂ ಒಂದು 7-8 ಸೀರೆ ಹಂಗೆ ಮಗಳ ಮನೇಲಿ. ನಿಮ್ ಮಗ ತೆಕ್ಕೊಟ್ಟಿದ್ ಸೀರೆನ ನೀವ್ ಹಾಕೊಂಡ್ರೆ ಅದನ್ನ ನೋಡಕ್ ನಿಮ್ ಮಗನೇ ಇಲ್ಲ ಇವಾಗ? ಇಲ್ಲ, ಹೇಳ್ದ ಇವ ಎಷ್ಟ್ ಚೆನ್ನಾಗ್ ಕಾಣ್ತಿದಿ ನೋಡು, ನೂಲು ಸೀರೆ ಉಟ್ಕೊಂಡ್ರಿ ಅಂದ ನನ್ ಮಗ. ಈಗ ಗೌರಮ್ಮ ಅವ್ರೆ, ನಿಮ್ ಮಗನಂತೂ ಕಳ್ಕೊಂಡಿದ್ದೀರಿ, ಮಗನನ್ನಂತೂ ವಾಪಸ್ ಯಾರು ಕೊಡಕ್ ಆಗ್ಲಿಲ್ವಲ್ಲ, ಯಾರು ಕೊಡಕ್ ಏನೇ ಹೋರಾಟ ಮಾಡಿ ಏನೇ ಮಾಡಿದ್ರು ತಿಂಗಳೆಲ್ಲ ಯಾಗ ಮಾಡ್ದೆ, ಇಟ್ಟು ನೀರು ಬಿಡ್ದೆ, ಹುಷಾರಿಲ್ದೆ ಆಸ್ಪತ್ರೆಗೆ ಹಾಕಿದ್ರು. ನೋಡೋಣ ಜನವೆಲ್ಲ ಏಸು ಕೃಷ್ಣಂಗ್ ಬಂದ್ಬಿಡೋ ರವಿ ಅನ್ನೋರು, ಸಮಾಧಿ ತಕ್ ಮಂದಿ ಅಷ್ಟೆಲ್ಲ ಆಗಿದೆ. 1000 ಜನ ಬರೋರು, ಇವತ್ತು 400 ಜನ 500 ಜನ ಬರ್ತದೆ. ಇವತ್ತುವೆ ಇಷ್ಟುದ್ದ ಹೂವ ಸಮಾಧಿ ತವು, ಪೂಜೆ ಪುಸ್ಕಾರ ಅವ್ ಏರಿಯಾ ಎಲ್ಲ ಘಮ ಘಮ ಅಂತದೆ ಕಣಮ್ಮ, ನೀನ್ ಅಳ್ಬೇಡ ಅಂತಾರೆ. ನನಗೆ ದುಃಖ ಒದಿತದೆ. ಈಗ ಕೊನೆದಾಗ ಏನ್ ಆಗ್ಬೇಕು ಅಂತೀರಿ? ನಾನು ಮೊದ್ಲೇ ಹೇಳ್ದೆ, ನಿಮ್ ಮಗನನ್ನಂತೂ ವಾಪಸ್ ಕೊಡಕ್ ಆಗಲ್ಲ, ಏನ್ ಆಗ್ಬೇಕು ಅಂತ ಹೇಳ್ತೀರಿ? ಹಾಗಿದ್ರೆ ನಿಮ್ಮ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂದ್ರೆ? ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕು. ಸತ್ತ ದಿನ ಅಷ್ಟಾಗಿ ಹೋಗವ್ರೆ, ತಡಿ ನಮ್ಮ ಅಮ್ಮ ಅವರೇ ಎತ್ತು ತಾಯಿ ಬೆಂಗಳೂರಲ್ಲಿ ಅವಳೇ ಅಂತ ಫೋನ್ ಮಾಡಿಲ್ಲ. ನನ್ ಬೀಗ, ನನ್ ಸೊಸೆ ಬಿಡು ಅವಳಿಗೇನೋ ಕಷ್ಟ, ನನ್ ಗಂಡನ್ ಕಳ್ಕೊಬಿಟ್ನಲ್ಲ ಅನ್ನೋದು ಹೆಣ್ಣು ಮಕ್ಳಿಗೆ ಎಲ್ಲಕ ದುಃಖನೇ. ನನ್ ಬೀಗ ಅಣ್ಣ ತಾನೆ, ಅವನು ಒಂದ ಹುಟ್ಟಿದ್ರೆ ಎಷ್ಟೋ, ಹುಟ್ಟದೇ ಇದ್ರು ಅಣ್ಣನ ಸಂಬಂಧ. ಒಬ್ಬ ತಾಯಿ ಅವರೇ ಇಲ್ಲಿ ಊರಲ್ಲಿ ಇಷ್ಟು ಕಷ್ಟದಿಂದ ಬೆಳೆಸಿ ಆ ಹಳ್ಳಿ ಒಳಗೆ ನಾನು ಕಷ್ಟ ಬಿದ್ದೋನೆ ಅಮ್ಮ ಅಂತ ಹೇಳಿದ್ದ ನನ್ನ ಜೊತೆ. ಇಷ್ಟು ಕಷ್ಟದಿಂದ ಈ ಮಗನ ಈ ಹಂತಕ್ಕೆ ತಂದಿರೋ ತಾಯಿ ಅವಳೇ ಅನ್ನೋದು ಅವ್ರಿಗೆ ಕಿವಿಲಿ ಮುಟ್ಲಿಲ್ವೇ, ನಾನು ಕಾಣಿಸ್ಲಿಲ್ವೇ? 4 ಗಂಟೆಗೆ ಹೋದ್ರು, 5 ಗಂಟೆಗೆ ಹೋದ್ರು, ಒಂದ್ ಫೋನ್ ಮಾಡಿ ಹೇಳಿಲ್ವಲ್ಲ. ಅಂದ್ರೆ ಆಘಾತ ಆಗತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೇಳಲಿಲ್ಲ, ಅವ್ರಿಗೂ ಕೂಡ ಏನಾಗಿದೆ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಇಲ್ಲ ಅವರು ದೊಡ್ಡ ಅವರು ಒಂದ್ ಸ್ವಲ್ಪ ಗಣಸ್ತಾನೆ, ಹುಸಿ ಬುದ್ಧಿ ಓಡ್ಬೇಕು ತಾನೆ. ಹೆಂಗಸ್ಗೆ ಒಂದ್ಸಲ ದುಃಖ ಕಮ್ಮಿ ಆಗೋಯ್ತದೆ. ಗಂಡಸಾದವರು ಒಂದು ಆಲೋಚನೆ ಮಾಡಿ ಅವ್ರ ಅಮ್ಮ ಅವ್ರೆ ಸರಿ ನನ್ಗೆ ಆಗಂತ ಆಗೋಯ್ತದೆ. ನನ್ನ ಮಗ ಊರಲ್ಲಿ ಇದ್ನಲ್ಲ, ಅಲ್ಗಾದ್ರೂ ಫೋನ್ ಮಾಡ್ಬೋದಾಗಿತ್ತಲ್ಲ. 7 ಕಾಲಲ್ಲಿ ನನ್ನ ಮಗ ಫೋನ್ ಮಾಡಿ ಅವ್ವ TV ನೋಡವ ಕೆಟ್ಟವಲ್ಲವ ನಾವು ಅಂದ. ಯಾಕೋ ಮಗ, ಅವನು ಮಗ, ನಾನು ಮಗ, ಅವಳು ಮಗ, ನಾವು 4 ಜನನು ಇವನ ಮಗ ಅಂತಲೇ ಅಂತಿದ್ದು. ಇಲ್ಲಿವರೆಗೂ ರವಿ ಅಂತ ಕರಿತಿರ್ಲಿಲ್ಲ. ನಿನ್ ಮಗ ಬತ್ತಾನೆ ಕಣೆ ಅನ್ನೋರು. ನಿನ್ ಮಗ ಮನೆ ಮಕ್ಕಳಲ್ಲಿ ಹಳ್ಳಿ ಮನೆ ಸ್ವಚ್ಛ ಮಾಡ್ಲಿ, ಬಂದಾಗ ಸೀರೆ ಹಾಕ್ತಾನೆ ಅಂತ. ಅವ್ನು ಬರೋ ಪ್ರೋಗ್ರಾಮ್ ಆದ್ರೆ ನಿನ್ ಮಗ ಬತ್ತಾನೆ ಕಣೆ ಅಂತ ನಮ್ಮ ಯಜಮಾನ. ನನ್ ದೊಡ್ಡ ಮಗ ನಿನ್ ಮಗ ಬತ್ತಾರಂತೆ ಕಣವ. ಆದ್ರೆ ಅದೇ ಮಗನ ಸುದ್ದಿನ ಟಿವಿನಲ್ಲಿ ಈ ರೀತಿ ನೋಡಿದ್ರಿ, ನಿಮ್ ಮಗ ಇನ್ನಿಲ್ಲ ಅನ್ನೋ ಸುದ್ದಿನೂ ಕೂಡ ನೋಡಿದ್ರಿ. ಎಸ್ ಗೌರಮ್ಮನವರೇ, ಇಲ್ಲಿ ತನಕ ಸಾಕಷ್ಟು ಮಾತನಾಡಿದ್ರಿ, ಎಷ್ಟು ಕಷ್ಟಪಟ್ಟು ನಿಮ್ಮ ಮಗನನ್ನ ಬೆಳೆಸಿದ್ರಿ ನೀವು, ಅದಕ್ಕೆ ಪ್ರತಿಫಲವನ್ನು ಕೂಡ ಪಡ್ಕೊಂಡಿದ್ರಿ, ಒಳ್ಳೆ ಕೆಲಸ ಸಿಕ್ಕಿತ್ತು, ದೊಡ್ಡ ಆಫೀಸರ್ ಆಗಿ. ಬರೀ 6 ವರ್ಷ ತುಂಬಲೇ ಇಲ್ವಲ್ಲವ. ನನ್ನ ಮಗನ ಪ್ರತಿಫಲ ನೋಡಿ ಸಂತೋಷ ನೋಡಕ್ಕೆ ದೇವ್ರು ಬಿಡ್ಲಿಲ್ಲ, ನನ್ನ ಹತ್ರ ಮಡಿಕೊಂಡಿರ್ಲಿಲ್ಲ. ಇಡೀ ಇಂಡಿಯಾನೇ ನನ್ನ ಮಗ ನಿಮ್ಗೆ ಮಾಡೋನು ಕಳ್ಕೊಂಡು. ಅವತ್ತು ಓದ್ ದಿನ ನನಗೆ ಫೋನ್ ಮಾಡಿ ಹೇಳಿಲ್ವಲ್ಲವ ಒಂದು ಮಾತ. ಸಮಾಧಾನ ಮಾಡ್ಕೊಳ್ಳಿ ಗೌರಮ್ಮನವ್ರೆ, ಧನ್ಯವಾದ. ಇಲ್ಲಿ ತನಕ ಬಂದು ಸಾಕಷ್ಟು ಮಾತನಾಡಿದ್ರಿ. ನಿಮಗೆ ಆ ದೇವರು ಆ ನೋವನ್ನು ಭರಿಸೋ ಶಕ್ತಿ ಕೊಡ್ಲಿ. ಅಳಬೇಡಿ ಖಂಡಿತವಾಗ್ಲು, ಯಾಕಂದ್ರೆ ನಿಮ್ಮ ಮಗನಂತಹ ಇನ್ನೂ 1000 ಜನ ಇದ್ದಾರೆ.
ಅವ್ರಿಗೆಲ್ಲ ನಿಮ್ಮ ಮಗನೇ ಮಾದರಿ ಆಗಿದ್ದಾರೆ. ಅವ್ರನ್ನ ನೋಡ್ಕೊಂಡು ನೀವು ಸಮಾಧಾನದಿಂದ ಬದುಕಿ. ಧನ್ಯವಾದ ಅಮ್ಮ. ನೋಡಿದ್ರಲ್ಲ, ಗೌರಮ್ಮನವರ ಅಂತರಾಳದಲ್ಲಿ ಡಿ.ಕೆ. ರವಿ ಅವ್ರನ್ನ ಕಳ್ಕೊಂಡು ಎಷ್ಟು ನೋವು, ದುಃಖ ಇನ್ನೂ ಕೂಡ ಮಡುಗಟ್ಟಿದೆ ಅಂತ ಹೇಳಿ. ಮುಳುಗಿದ ಸೂರ್ಯ ಮತ್ತೆ ಉದಯಿಸಲೇಬೇಕು. ಅದೇ ರೀತಿ ಡಿ.ಕೆ. ರವಿ ಅವರಂತೂ ಇವತ್ತು ನಮ್ಮೊಂದಿಗಿಲ್ಲ. ಡಿ.ಕೆ. ರವಿ ಅವರಂತಹ ಸಾವಿರ ಸೂರ್ಯಗಳು ಮತ್ತೆ ಉದಯ ಆಗಬೇಕು ಅಂತಂದ್ರೆ ಖಂಡಿತವಾಗ್ಲೂ ಡಿ.ಕೆ. ರವಿ ಅವರ ಸಾವಿನ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.